Hello students, welcome to Parivartan Physics. In today's video, we'll learn how to perform the experiment in which we are going to plot I versus V graph to determine the forward characteristic of a semiconductor diode as well as reverse characteristic of a semiconductor diode. So the practical name is IV characteristic of a semiconductor diode when it is connected in forward bias as well as reverse bias. About that experiment, we are going to study in this video. Okay, let us continue the video now to perform a practical called as semiconductor diode. The aim of this practical is to draw IV characteristic curves of PN junction diode when it is in forward bias as well as reverse bias. So ಇಲ್ಲೇ ಈ practical ಎರಡು parts ಒಳಗೆ ಬ್ರೇಕ್ ಮಾಡಿದ್ದಾರೆ A as well as B ಅಂತೇಳಿ. A means here we will be connecting the diode in forward bias and we will draw an IV characteristic when the diode is connected in forward bias as well as we'll find the cut-in voltage. Right, cut-in voltage now will identify ಮಾಡ್ಕೋಬೇಕು, find ಮಾಡಬೇಕು. Okay, what is that cut-in voltage will understand, what is IV characteristic will understand, what all readings we have to take that will understand, and then we'll go for the procedure of this experiment. Okay, ಇಲ್ಲಿ ನೋಡ್ರಿ. See, this is the circuit diagram of semiconductor diode connected in forward bias. So ಇಲ್ಲಿ ಏನು symbol ಅದಲ್ಲ, this is the diode. ಈಗ ಈ ತರ ಡಯೋಡ್ ನಾವು ತಗೊಂಡ್ರೆ ನೋಡ್ರಿ, ಸರ್ಕ್ಯೂಟ್ ಸಿಂಬಲ್ ಆಫ್ ದ ಡಯೋಡ್ ಇಸ್ ಲೈಕ್ ದಿಸ್. ಇದು ನಮಗೆ ಡಯೋಡ್ ಸರ್ಕ್ಯೂಟ್ ಸಿಂಬಲ್ ಅದ ರೀ, ಕರೆಕ್ಟ್. ಈ ಆರೋ ಮಾರ್ಕ್ ಏನದಲ್ಲ, ಕ್ಯಾಶುಯಲಿ ವಿ ನೋ ಸೆಮಿಕಂಡಕ್ಟರ್ ಡಯೋಡ್ ಹ್ಯಾಸ್ ಟೂ ರೀಸನ್ಸ್, ಒಂದು ಪಿ ರೀಸನ್ ಅಂಡ್ ಅನದರ್ ಒನ್ ಇಸ್ ಎನ್ ರೀಸನ್, ರೈಟ್. ಸೊ ಇದೇನು ಆರೋ ಮಾರ್ಕ್ ಅದಲ್ಲ, ದಿಸ್ ಇಸ್ ಕಾಲ್ಡ್ ಪಿ ಸೈಡ್ ಆಫ್ ದ ಡಯೋಡ್ ಅಂಡ್ ಇದೇನು ಸ್ಟ್ರೇಟ್ ಲೈನ್ ಅದ, ದಿಸ್ ಇಸ್ ಕಾಲ್ಡ್ ಎನ್ ಸೈಡ್ ಆಫ್ ದ ಡಯೋಡ್. ಫಾರ್ವರ್ಡ್ ಬಯಾಸ್ ಆಫ್ ಡಯೋಡ್ ಅಂತಂದ್ರೆ ಏನ್ರಿ, ಇಫ್ ದ ಪಿ ಸೈಡ್ ಆಫ್ ದ ಡಯೋಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಅಂದ್ರೆ ಹೈಯರ್ ಪೊಟೆನ್ಶಿಯಲ್ ಕನೆಕ್ಟ್ ಇರಬೇಕು, ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ಲೋವರ್ ಪೊಟೆನ್ಶಿಯಲ್ ಅಂದ್ರೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಈ ತರ ಕನೆಕ್ಟೆಡ್ ಇದ್ರೆ ಅದು ನಮಗೆ ಯಾವ ಬಯಾಸಿಂಗ್ ಒಳಗದ ಅಂತ ಮೀನಿಂಗ್ ರೀ, ಇಟ್ ಇಸ್ ಇನ್ ಫಾರ್ವರ್ಡ್ ಬಯಾಸ್ ಅಂತ ಮೀನಿಂಗ್ ಅದು, ಕರೆಕ್ಟ್. ಸೊ ನಾವು ವಿ ಹ್ಯಾವ್ ಕನೆಕ್ಟೆಡ್ ದಿಸ್ ಡಯೋಡ್ ಇನ್ ಫಾರ್ವರ್ಡ್ ಬಯಾಸ್. ಇಲ್ಲಿ ನೋಡ್ರಿ, this arrow mark indicates P side of the diode, this is P side, and this straight line indicates N side of the diode. So P side of the diode is connected to positive of the battery, N side of the diode is connected to negative of the battery, hence it is said to be in forward bias. Clear? Okay, ಇಲ್ಲೇ ನಮಗೆ ಎರಡು ಮೀಟರ್ಸ್ ಅದಾವ, ಒಂದು ಮಿಲಿ ಆಂಪಿಯರ್ ಅದ, ಒಂದು ವೋಲ್ಟ್ ಮೀಟರ್ ಅದ. So in this experiment we are going to note down only two values. One is current, which will be in terms of milliamperes, another one is voltage, which will be in terms of volts. ಕರೆಕ್ಟ್. ಇವೆರಡು ವ್ಯಾಲ್ಯೂಸ್ ನಾವಿಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋದು. ಓಕೆ, ಮೇನ್ ಏಮ್ ಆಫ್ ದ ಪ್ರಾಕ್ಟಿಕಲ್ ಏನಪ್ಪಾ ಅಂದ್ರೆ, ವಿ ಹ್ಯಾವ್ ಟು ಕನೆಕ್ಟ್ ದಿಸ್ ಡಯೋಡ್ ಇನ್ ಫಾರ್ವರ್ಡ್ ಬಯಾಸ್ ಅಂಡ್ ದೆನ್ ವಿ ಹ್ಯಾವ್ ಟು ನೋಟ್ ಡೌನ್ ದ ವ್ಯಾಲ್ಯೂಸ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್ ಅಂಡ್ ದೆನ್ ವಿ ಹ್ಯಾವ್ ಟು ಪ್ಲಾಟ್ ಅ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ವೋಲ್ಟೇಜ್ ಅಲಾಂಗ್ ಎಕ್ಸ್ ಆಕ್ಸಸ್, ಕರೆಂಟ್ ಅಲಾಂಗ್ ವೈ ಆಕ್ಸಸ್, ರೈಟ್. ಈಗ ನೋಡ್ರಿ, ಫಾರ್ವರ್ಡ್ ಬಯಾಸ್ ಒಳಗೆ ಡಯೋಡ್ ಕನೆಕ್ಟ್ ಇದ್ದಾಗ ನಮಗೆ ನೇಚರ್ ಆಫ್ ಗ್ರಾಫ್ ಇಲ್ಲಿ ಆಲ್ರೆಡಿ ಅದ, ಈ ತರ ನಮಗೆ ವೇರಿಯೇಷನ್ಸ್ ಕಾಣಿಸ್ತಾವ್ರಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇಲ್ಲಿವರೆಗೂ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೀವೇನ್ ಮಾಡಿದಿರಿ, ಯು ಹ್ಯಾವ್ ಇನ್ಕ್ರೀಸ್ ದ ವೋಲ್ಟೇಜ್, ನೀವು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದಿರಿ, ಯು ಹ್ಯಾವ್ ಇನ್ಕ್ರೀಸ್ ದ ವೋಲ್ಟೇಜ್. ಆದ್ರೆ ವಾಟ್ ಅಬೌಟ್ ಕರೆಂಟ್ ನಮ್ಗೆ ಆಲ್ಮೋಸ್ಟ್ ಝೀರೋ ಅದ ರೀ, ಕರೆಂಟ್ ಹ್ಯಾಸ್ ನಾಟ್ ಇನ್ಕ್ರೀಸ್ಡ್. ಈ ರೀಸನ್ ಒಳಗಡೆ ಫ್ರಮ್ ಹಿಯರ್ ಟು ಹಿಯರ್ ದ ವೋಲ್ಟೇಜ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬಟ್ ಕರೆಂಟ್ ಇಸ್ ಝೀರೋ, ರೈಟ್. ಸೊ ಕರೆಂಟ್ ನಮಗೆ ಝೀರೋ ಅದ. ಆಮೇಲೆ ಸ್ಲೋಲಿ ಮತ್ತೆ ನೀವು ಏನ್ ಮಾಡಿದಿರಿ, ಮತ್ತೆ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ರಿ, ಯು ಹ್ಯಾವ್ ವೆಂಟ್ ಆನ್ ಇನ್ಕ್ರೀಸಿಂಗ್ ದ ವೋಲ್ಟೇಜ್, ಸ್ಲೋಲಿ ಕರೆಂಟ್ ಇನ್ಕ್ರೀಸ್ ಆಗೈತ್ರಿ. ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ಅಂದ್ರೆ ಇಲ್ಲಿ ನೋಡ್ರಿ, ಫಾರ್ ದಿಸ್ ಪಾಯಿಂಟ್ ಈ ವೋಲ್ಟೇಜ್ ಬಂದ ಕೂಡಲೇ ನಮಗೆ ಏನಾಗಿದೆ, ದ ಕರೆಂಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್ ಎಕ್ಸ್ಪೋನೆನ್ಷಿಯಲಿ, ಕರೆಂಟ್ ನಮಗೆ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗೋತ್ ಹೋಗಿದ್ರಿ, ರೈಟ್. ದ ಕರೆಂಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್ ಎಕ್ಸ್ಪೋನೆನ್ಷಿಯಲಿ. ಸೊ ದ ಪರ್ಟಿಕ್ಯುಲರ್ ಫಾರ್ವರ್ಡ್ ವೋಲ್ಟೇಜ್ ಅಟ್ ವಿಚ್, ಈಗ ನೋಡ್ರಿ, ಇಲ್ಲಿಂದ ಝೀರೋದಿಂದ ನೀವು ವೋಲ್ಟೇಜ್ ಹೆಚ್ಚು ಮಾಡ್ಕೊಂತ ಬಂದಿರಿ, ಒಂದು ಪಾಯಿಂಟ್ ಬಂದ ಕೂಡಲೇ ನಮಗೆ ಯಾವುದೋ ಒಂದು ಪಾಯಿಂಟ್ ಆಫ್ ವೋಲ್ಟೇಜ್ ಬಂದ ಕೂಡಲೇ ಫಾರ್ವರ್ಡ್ ಕರೆಂಟ್ ಏನಾಗಿತ್ರಿ, ಇಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್ ಎಕ್ಸ್ಪೋನೆನ್ಷಿಯಲಿ. So that particular forward voltage at which the current increases exponentially is called cut-in voltage. ಇದಕ್ಕೆ ನಾವು cut-in voltage ಅಂತ ಕರೀತಾರೆ, ಅಥವಾ ಅದನ್ನ threshold voltage ಅಂತಾನೂ ಕರೀತಾರೆ, ರೈಟ್. ಸೊ ದ ಏಮ್ ಆಫ್ ದ ಪ್ರಾಕ್ಟಿಕಲ್ ಇಸ್ ಟು ಫೈಂಡ್ ಔಟ್ ದಿಸ್ cut-in voltage or threshold voltage. ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಿಲ್ಲ, ಕರೆಕ್ಟ್. ಸೊ ನಾವು IV ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಪ್ಲಾಟ್ ಮಾಡ್ಬೇಕು, ಆಮೇಲೆ cut-in voltage ನಾವು ಫೈಂಡ್ ಮಾಡಬೇಕು. cut-in voltage ಅಂದ್ರೆ ಇಟ್ ಇಸ್ ಅ ಪರ್ಟಿಕ್ಯುಲರ್ ಫಾರ್ವರ್ಡ್ ವೋಲ್ಟೇಜ್ at which the forward current increases exponentially. ಓಕೆ, ವೆಲ್, ಈ ನೋಡ್ರಿ, ಇಷ್ಟ ಏಮ್ ಆಫ್ ದ ಪ್ರಾಕ್ಟಿಕಲ್ ಅದ. ದಿಸ್ ಇಸ್ ದ ಸರ್ಕ್ಯೂಟ್. ಆಮೇಲೆ ಅಬ್ಸರ್ವೇಷನ್ಸ್ ನೋಡ್ರಿ, ಎಲ್ ಸಿ ಆಫ್ ವೋಲ್ಟ್ ಮೀಟರ್ ಮತ್ತೆ ಎಲ್ ಸಿ ಆಫ್ ಮಿಲಿ ಆಂಪಿಯರ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬೈ ಸೀಯಿಂಗ್ ದ ಮೀಟರ್ಸ್ ವಿಲ್ ಕ್ಯಾಲ್ಕುಲೇಟ್ ದೋಸ್ ಥಿಂಗ್ಸ್. ಆಮೇಲೆ ಇಲ್ಲಿ ನಾವು ಎರಡು ರೀಡಿಂಗ್ಸ್ ನಾವು ನೋಟ್ ಡೌನ್ ಮಾಡ್ಕೊಳ್ಳೋದಾದ್ರೆ ಈ ಪ್ರಾಕ್ಟಿಕಲ್ ಒಳಗೆ, ಒಂದು ಫಾರ್ವರ್ಡ್ ವೋಲ್ಟೇಜ್ ಅಂಡ್ ಅದರ್ ಒನ್ ಇಸ್ ಫಾರ್ವರ್ಡ್ ಕರೆಂಟ್. ಫಾರ್ವರ್ಡ್ ಬಯಾಸ್ ನಾಗಿರುವಂತ ವೋಲ್ಟೇಜ್ ಮತ್ತು ಕರೆಂಟ್ ಫಾರ್ವರ್ಡ್ ವೋಲ್ಟೇಜ್, ಫಾರ್ವರ್ಡ್ ಕರೆಂಟ್ ಅಂತ ಕರೀತಾರೆ, ಕರೆಕ್ಟ್. ಅದನ್ನ ನಾವು ಇಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಗೋ ಫಾರ್ ದ ಅಪರೇಟಸ್. ನಾವು ಅಪರೇಟಸ್ ಒಳಗೆ ಏನ್ ಇರ್ತದ ಅಂತ ನೋಡ್ಕೊಳ್ಳೋಣ ಅಂಡ್ ದೆನ್ ವಿಲ್ ನೋಟ್ ಡೌನ್ ದ ಅಬ್ಸರ್ವೇಷನ್ಸ್, ಅಂದ್ರೆ ಎಲ್ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಕೊಳ್ಳೋಣ ಅಂಡ್ ದೆನ್ ವಿಲ್ ಗೋ ಫಾರ್ ದ ಪ್ರೊಸೀಜರ್. ಕ್ಲಿಯರ್? ಓಕೆ. Okay, now you see, this is the apparatus which we are going to use to perform this experiment. Most of us, ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ apparatus PN junction diode ಈ ಕಿಟ್ಟೆ ಯೂಸ್ ಮಾಡ್ತೀವಿ.
ಮೊದಲೆಲ್ಲ ನಾವು ಇದ್ರದ್ದು ಸರ್ಕಿಟ್ ಕನೆಕ್ಟ್ ಮಾಡಿ ಪ್ರಾಕ್ಟಿಕಲ್ ಮಾಡಿಸಿದ್ವಿ, ಬಟ್ ರೀಸೆಂಟ್ಲಿ ವಿ ಹ್ಯಾವ್ ಗಾಟ್ ದೀಸ್ ಕಿಟ್ಸ್. ಸೊ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಯೂಸಿಂಗ್ ದ ಕಿಟ್ಸ್ ಓನ್ಲಿ. ನಮ್ಮಲ್ಲಿ ಕೂಡ ನಾವು ಕಿಟ್ಸ್ ಅನ್ನು ಯೂಸ್ ಮಾಡ್ತೀವಿ. ದಟ್ಸ್ ವೈ ಐ ಆಮ್ ಪರ್ಫಾರ್ಮಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ಆನ್ ದ ಕಿಟ್ ಓನ್ಲಿ. ದೇರ್ ಇಸ್ ನೋ ಸರ್ಕಿಟ್ ಕನೆಕ್ಷನ್ ಇನ್ ದಿಸ್. ಓಕೆ, ನಾವು ಇಲ್ಲಿ ಏನು ಸರ್ಕಿಟ್ ಕನೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಓಕೆ, ಇನ್ ನೋಡ್ರಿ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಿಟ್ ಕ್ಲಿಯರ್ಲಿ. ಹಿಯರ್ ದೇರ್ ಆರ್ ಟೂ ಸರ್ಕಿಟ್ಸ್ ಇನ್ ದಿಸ್. ಇದು ಫಸ್ಟ್ ಹಾಫ್ ಏನದ, ಇದು ಒಂದು ಸರ್ಕಿಟ್ ಬೇರೆ ಅದ ರೀ. ಇಲ್ಲಿ ಸೆಕೆಂಡ್ ಹಾಫ್ ಏನದ, ಇದು ಒಂದು ಸರ್ಕಿಟ್ ನಮಗೆ ಬೇರೆ ಅದ ರೀ. ರೈಟ್. ಸೊ ಈಗ ನೋಡ್ರಿ, ಫಸ್ಟ್ ಹಾಫ್ ಏನದಲ್ಲ, ಇದು ನಮಗೆ ಫಾರ್ವರ್ಡ್ ಬ್ಯಾಸ್ ಸರ್ಕಿಟ್ ರೀ. ಇಲ್ಲಿ ಆಲ್ರೆಡಿ ಪ್ರಿಂಟೆಡ್ ಇರ್ತದ್ರಿ ಫಾರ್ವರ್ಡ್ ಬ್ಯಾಸ್ ಅಂತದ. ಸೆಕೆಂಡ್ ಹಾಫ್ ಏನದ ನೋಡ್ರಿ, ಇದು ರಿವರ್ಸ್ ಬ್ಯಾಸ್ ಸರ್ಕಿಟ್ ಅದ್ರಿ. ಕ್ಲಿಯರ್. ಓಕೆ, ಇನ್ ಕೇಸ್ ಇಲ್ಲಿ ಪ್ರಿಂಟೆಡ್ ಇರ್ಲಿಲ್ಲ ಅಂದ್ರೂ ನೀವು ಯಾವ ತರ ಫೈಂಡ್ ಮಾಡ್ಕೋಬೇಕು. ವಿ ನೋ ವೆರಿ ವೆಲ್ ಫ್ರಮ್ ಥಿಯರಿ ವಿ ಹ್ಯಾವ್ ಅಂಡರ್ಸ್ಟುಡ್. ಡಯೋಡ್ ನೀವು ಫಾರ್ವರ್ಡ್ ಬ್ಯಾಸ್ ನ ಕನೆಕ್ಟ್ ಮಾಡ್ಕೊಂಡಾಗ ಕರೆಂಟ್ ವಿಲ್ ಬಿ ಇನ್ ಮಿಲಿ ಆಂಪಿಯರ್, ಲಾರ್ಜ್ ಕರೆಂಟ್ ಇರ್ತದ್ರಿ. ಡಯೋಡ್ ನೀವು ರಿವರ್ಸ್ ಬ್ಯಾಸ್ ಒಳಗೆ ಕನೆಕ್ಟ್ ಮಾಡ್ಕೊಂಡಾಗ ಕರೆಂಟ್ ವಿಲ್ ಬಿ ವೆರಿ ಲೆಸ್, ಅಂದ್ರೆ ಮೈಕ್ರೋ ಆಂಪಿಯರ್ಸ್ ಒಳಗೆ ನಮ್ಗೆ ಕರೆಂಟ್ ಇರ್ತದೆ. ಸೊ ವೇರ್ ದೇರ್ ಇಸ್ ಮಿಲಿ ammeter, that circuit is said to be in forward bias circuit. Where there is micro ammeter, that circuit is said to be reverse biased circuit. Clear. So depending on the ammeters which we are using, ಅದರ ಮೇಲೆ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಈಗ ನೋಡ್ರಿ, ಮೇನ್ಲಿ ಇಲ್ಲಿ ಸರ್ಕಿಟ್ ಕನೆಕ್ಷನ್ ಏನು ಇಲ್ರಿ, ಎವ್ರಿಥಿಂಗ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ನಾವೀಗ ಫಸ್ಟ್ ಥಿಂಗ್ ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದ್ರೊಳಗೆ ಒಂದೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ LC ಆಫ್ ಆಲ್ ದ ಮೀಟರ್ಸ್ ಅಂಡ್ ವಿ ಶುಡ್ ನೋ ಹೌ ಟು ಟೇಕ್ ದ ರೀಡಿಂಗ್ಸ್. ರೀಡಿಂಗ್ಸ್ ಯಾವ ತರ ತಗೋಬೇಕು, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಕ್ಲಿಯರ್. ಓಕೆ, LC ತಗೋಬೇಕಾದ್ರೆ ನೋಡ್ರಿ, ಇಲ್ಲೇ ನಾನು ನಿಮಗೆ ಪ್ರತಿ ಮೀಟರ್ದ ಒಂದು ಸಿಂಪಲ್ ಥಿಂಗ್ ಹೇಳ್ತೇನೆ, ಅದನ್ನ ನೀವು ನೋಡ್ಕೊಂಡು LC ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐ ವಿಲ್ ಟೆಲ್ ಯು ದಟ್ ಕ್ಲಿಯರ್ಲಿ. ಸಿ, ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಹಿಯರ್. ಈಗ ನೋಡ್ರಿ, ಇಲ್ಲೇ ನಮಗೆ ವೋಲ್ಟ್ ಮೀಟರ್ ಅದ ರೀ. ಕ್ಲಿಯರ್. ವೋಲ್ಟ್ ಮೀಟರ್ ಒಳಗೆ ನೀವು ನೋಡ್ರಿ, ಇನ್ ದ ವೋಲ್ಟ್ ಮೀಟರ್ ಯು ಕ್ಯಾನ್ ಸಿ 0 ನೆಕ್ಸ್ಟ್ ನಂಬರ್ ಏನದ ರೀ, 0.2 ಅದ. ಸೊ ಟು ಕ್ಯಾಲ್ಕುಲೇಟ್ ದ LC ಆಫ್ ದಿಸ್ ವೋಲ್ಟ್ ಮೀಟರ್, ಯಾವುದೇ ಮೀಟರ್ ಇರಲಿ, ನೀವು LC ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಒಂದು ಸಿಂಪಲ್ ಥಿಂಗ್ ನೆನ್ಪಿಟ್ಕೊಡ್ರಿ, 0ದ ನೆಕ್ಸ್ಟ್ ನಂಬರ್ ಏನಿರ್ತದಲ್ಲ ಅದನ್ನ ಡಿವೈಡೆಡ್ ಬೈ 10 ಮಾಡ್ರಿ. ದಟ್ ವಿಲ್ ಬಿ ದ LC ಆಫ್ ದಟ್ ಮೀಟರ್. ಸೊ ಇಲ್ಲಿ ವೋಲ್ಟ್ ಮೀಟರ್ ಒಳಗೆ 0ದ ನೆಕ್ಸ್ಟ್ ನಂಬರ್ ನಮಗೆ ಏನದ 0.2 ಅದ, ಡಿವೈಡೆಡ್ ಬೈ 10 ಮಾಡ್ರಿ, ಯು ವಿಲ್ ಗೆಟ್ 0.02. ದಟ್ ಇಸ್ ದ LC ಆಫ್ ವೋಲ್ಟ್ ಮೀಟರ್. ಯು ಗೋ ಫಾರ್ ದ ಮಿಲಿ ಆಂಪಿಯರ್ ನೋಡ್ರಿ, ಇಲ್ಲಿ 0ದ ನೆಕ್ಸ್ಟ್ ನಂಬರ್ ನಮಗೆ ಏನದ 2.5 ಅದ ರೀ. ಸೊ ಡಿವೈಡೆಡ್ ಬೈ 10 ಇಟ್ ವಿಲ್ ಬಿ 0.25. ಸೊ 0.25 ಮಿಲಿ ಆಂಪಿಯರ್ ಇಸ್ ದ LC ಆಫ್ ದಿಸ್ ಮಿಲಿ ಆಂಪಿಯರ್. ನೆಕ್ಸ್ಟ್ ರಿವರ್ಸ್ ಬ್ಯಾಸ್ ಸರ್ಕಿಟ್ ಒಳಗೆ ನೋಡ್ರಿ, ವಿ ಹ್ಯಾವ್ ಮೈಕ್ರೋ ಆಂಪಿಯರ್. ಸೊ ಮೈಕ್ರೋ ಆಂಪಿಯರ್ ಒಳಗೆ 0ದ ನೆಕ್ಸ್ಟ್ ನಂಬರ್ ಏನದ 20 ಡಿವೈಡೆಡ್ ಬೈ 10, 2. ಸೊ 2 ಇಸ್ ದ LC ಆಫ್ ಮೈಕ್ರೋ ಆಂಪಿಯರ್. ನೆಕ್ಸ್ಟ್ ನೋಡ್ರಿ, ವೋಲ್ಟ್ ಮೀಟರ್ ಒಳಗೆ 0ದ ನೆಕ್ಸ್ಟ್ ನಂಬರ್ ನಮಗೆ ಏನದ 5. ಸೊ 5 ಡಿವೈಡೆಡ್ ಬೈ 10 ಇಟ್ ವಿಲ್ ಬಿ 0.5, ರೈಟ್. ದಟ್ ವಿಲ್ ಬಿ ದ LC ಆಫ್ ದಿಸ್ ವೋಲ್ಟ್ ಮೀಟರ್. ಈ ತರ ನಾವು LC ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಆಫ್ ಆಲ್ ದಿಸ್ 4 meters which we are using in this practical. Clear. Okay, ಅದನ್ನ ನಾವೀಗ ನೋಟ್ ಡೌನ್ ಮಾಡ್ಕೊಳ್ಳೋಣ ಅಬ್ಸರ್ವೇಷನ್ಸ್ ಒಳಗೆ. ಸೊ ಕ್ಲಿಯರ್ಲಿ ನೆನ್ಪಿಟ್ಕೋರಿ, ವೋಲ್ಟ್ ಮೀಟರ್ ಒಳಗೆ 0ದ ನೆಕ್ಸ್ಟ್ ನಂಬರ್ 0.2 ಅದ, ಸೊ ಡಿವೈಡೆಡ್ ಬೈ 10. ಮಿಲಿ ಆಂಪಿಯರ್ ಒಳಗೆ 0ದ ನೆಕ್ಸ್ಟ್ 2.5 ಅದ, ಡಿವೈಡೆಡ್ ಬೈ 10. ಮೈಕ್ರೋ ಆಂಪಿಯರ್ ಒಳಗೆ 0ದ ನೆಕ್ಸ್ಟ್ 20 ಅದ, 20 ಬೈ 10. ವೋಲ್ಟ್ ಮೀಟರ್ ಒಳಗೆ 0ದ ನೆಕ್ಸ್ಟ್ 5 ಅದ, 5 ಬೈ 10. ರೈಟ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲೆಟ್ ಅಸ್ ನೋಟ್ ಡೌನ್ ದ LCs ನಾವು. LC ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಕೊಳ್ಳೋಣ. ಆ LC ಗಳನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬೇಕು, ದಟ್ ಐ ವಿಲ್ ಟೆಲ್ ಯು ಆನ್ ದ ಪೇಪರ್. ಕ್ಲಿಯರ್. ಓಕೆ, ಕ್ಯಾಲ್ಕುಲೇಟ್ ದ LCs ಆಫ್ ಈಚ್ ಮೀಟರ್. ಪ್ರತಿ ಮೀಟರ್ LC ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದನ್ನ ನೋಡ್ಕೊಳ್ಳೋಣ. ಸೊ ಅಲ್ಲಿ ಏನಾಗಲಿ ನಾವೀಗ ಮೀಟರ್ಸ್ ಗಳನ್ನ ನೋಡ್ಕೊಂಡ್ವಿ, ಅದ್ರ ಜಸ್ಟ್ ನಾ ಇಲ್ಲಿ ಸಿಂಪಲ್ ಫಿಗರ್ಸ್ ತಗೊಂಡಿದ್ದೀನಿ. ಈಗ ನಾವು LC ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ನೋಡ್ರಿ, ಇದು ಫಾರ್ವರ್ಡ್ ಬ್ಯಾಸ್ ಅದ, ಇವೆರಡು ಮೀಟರ್ಸ್, ಇವೆರಡು ನಮಗೆ ರಿವರ್ಸ್ ಬ್ಯಾಸ್ ಅದ. ವೋಲ್ಟ್ ಮೀಟರ್, ಮಿಲಿ ಆಂಪಿಯರ್, ಮೈಕ್ರೋ ಆಂಪಿಯರ್, ವೋಲ್ಟ್ ಮೀಟರ್. ಓಕೆ, ಸೊ ಟು ಕ್ಯಾಲ್ಕುಲೇಟ್ ದ LC ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ನೋಡ್ರಿ, 0ದ ನೆಕ್ಸ್ಟ್ ನಂಬರ್ ನಮಗೆ ಏನದ 0.2 ಡಿವೈಡೆಡ್ ಬೈ ಹೌ ಮೆನಿ ಡಿವಿಷನ್ಸ್ ಆರ್ ದೇರ್ ಅಪ್ ಟಿಲ್ 0.2. ಫ್ರಮ್ 0ದಿಂದ 0.2 ಎಷ್ಟು ಡಿವಿಷನ್ಸ್ ಅದ ಕೌಂಟ್ ಮಾಡ್ರಿ. ಇದು ಮೊದಲನೇ ಲೈನ್ ಏನದ, ಇದನ್ನ 0 ಅಂತ ತಗೋಬೇಕು. ರೈಟ್. 1 2 3 4 5 6 7 8 9 10. ರೈಟ್, 10 ಲೈನ್ಸ್ ಅದಾವ. ಸೊ ಡಿವೈಡೆಡ್ ಬೈ 10. ಸೊ ಹೌ ಮಚ್ ಇಸ್ ದ LC ದೆನ್? LC ಇಸ್ 0.02 volts. ಎಷ್ಟು ನಮಗೆ LC ಅದ ರೀ. ಕರೆಕ್ಟ್. ಸೊ ದಿಸ್ ಇಸ್ ದ LC ಆಫ್ ದ ವೋಲ್ಟ್ ಮೀಟರ್. ಈಗ ಈ LC ಅದಕ್ಕೆ ಯೂಸ್ ಆಗ್ತದ್ರಿ. ವೈ ದಿಸ್ LC ವಿಲ್ ಬಿ ಯೂಸ್ಡ್? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಈಗ ನಾವು ರೀಡಿಂಗ್ಸ್ ತಗೋಬೇಕಾದ್ರೆ ನಮ್ದು ನೀಡಲ್, ಸಪೋಸ್ ಆ ಮೀಟರ್ದ ನೀಡಲ್ ನಮಗೆ ಇಲ್ಲಿಗೆ ಬಂದಿತ್ತು, ಇಫ್ ಇಟ್ ಹ್ಯಾಸ್ ಕಮ್ ಓವರ್ ಹಿಯರ್. ಈಗ ಎಷ್ಟನೇ ಡಿವಿಷನ್ ಬಂದದ್ರಿ? ಇದು 0, ಇದು 1, ಇದು 2 ಡಿವಿಷನ್ಸ್ ಕವರ್ ಮಾಡಿದ್ರಿ. ಸೊ ವಾಟ್ ಈಸ್ ದ ರೀಡಿಂಗ್ ನಾವು, ಅಂದ್ರೆ ಅದು ಮೀಟರ್ ಎಷ್ಟು ವೋಲ್ಟೇಜ್ ಅನ್ನು ತೋರಿಸತೈತೆ ಅಂತ ಮೀನಿಂಗ್ ಹತ್ತಿರದ. ಸೊ ಹೌ ಮೆನಿ ಡಿವಿಷನ್ಸ್ ಇಟ್ ಹ್ಯಾಸ್ ಕವರ್ಡ್? ಯು ಚೆಕ್. 0 1 2 ಡಿವಿಷನ್ಸ್ ಇಟ್ ಹ್ಯಾಸ್ ಕವರ್ಡ್. ಇಂಟು LC ಮಾಡ್ಕೋಬೇಕು. ದಟ್ ಈಸ್ 2 into 0.02. ರೈಟ್. ಸೊ ಇಟ್ ವಿಲ್ ಬಿ 0.04 ವೋಲ್ಟ್ ಅಂತ ಮೀನಿಂಗ್ ಅದು. ರೈಟ್. ಸೊ ಇದು ನಮಗೆ ಎಷ್ಟು ರೀಡಿಂಗ್ ತೋರಿಸತಪ್ಪ ಅಂದ್ರೆ 0.04 ವೋಲ್ಟ್ ರೀಡಿಂಗ್ ತೋರಿಸತ್ತ, ಅಥವಾ ವೋಲ್ಟೇಜ್ ಮೇಜರ್ ಮಾಡತ್ತದ ಅಂತ ಮೀನಿಂಗ್ ಇರ್ತದೆ. ದಟ್ ಇಸ್ ದ ಮೀನಿಂಗ್. ರೈಟ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಯೂಸ್ ದ LC ಟು ರೀಡ್ ದ ಸ್ಕೇಲ್ ರೀಡಿಂಗ್.
ಸ್ಕೇಲ್ ರೀಡಿಂಗ್ ನಾವು ನೋಡ್ಕೊಂಡು ವ್ಯಾಲ್ಯೂಸ್ ಬರ್ಲಿಕ್ಕೆ ಈ ತರ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡ್ರಿ, ಸೊ ಈ ತರ ನಾವು ಎಲ್ ಸಿ ಯೂಸ್ ಮಾಡ್ಕೋಬೇಕು. ಆಮೇಲೆ ಎಲ್ ಸಿ ಮೀನಿಂಗ್ ಏನ್ರಿ, ಲೀಸ್ಟ್ ಕೌಂಟ್ ಮೀನಿಂಗ್ ಏನ್ 0.02 ವೋಲ್ಟ್ ಅಂತಂದ್ರೆ ಈ ಸ್ಕೇಲ್ ಒಳಗಿರುವಂತ ಒಂದು ಡಿವಿಷನ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 0.02 ವೋಲ್ಟ್. ಅಂದ್ರೆ ಝೀರೋದ ನೆಕ್ಸ್ಟ್ ಲೈನ್ ಏನದಲ್ಲ ಅದರದ ವ್ಯಾಲ್ಯೂ ಎಷ್ಟು 0.02. ಅಲ್ಲಿಂದ ಮತ್ತೊಂದು ಡಿವಿಷನ್ ಹೋದ್ರೆ ಮತ್ತೆ 0.02 ಹೆಚ್ಚಾಯ್ತು ಅಂತ ಮೀನಿಂಗ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇದು 0 ಅದ, ಝೀರೋದ ನೆಕ್ಸ್ಟ್ ವ್ಯಾಲ್ಯೂ ನಮಗೆ ಎಷ್ಟಪ್ಪ ಅಂದ್ರೆ 0.02. ಅದ್ರ ನೆಕ್ಸ್ಟ್ ಮತ್ತೊಂದು ಡಿವಿಷನ್ ನೀವು ತಗೊಂಡ್ರಿ ಅಂದ್ರೆ ಇದರದ ವ್ಯಾಲ್ಯೂ ಎಷ್ಟಾಗ್ತದಪ್ಪ ಅಂದ್ರೆ 0.04 ಆಗ್ತದೆ. ರೈಟ್, ಇದು ಒಂದು ಡಿವಿಷನ್ 0.02 ಪ್ಲಸ್ 0.02 ಅಂದ್ರೆ 0.04 ಆಯ್ತು. ಪ್ಲಸ್ 0.02 ಅಂದ್ರೆ ನೆಕ್ಸ್ಟ್ ಮತ್ತೊಂದು ಡಿವಿಷನ್ ತಗೊಂಡ್ರೆ 0.06 ಆಗ್ತದೆ. ಲೈಕ್ ದಿಸ್ ಪ್ರತಿ ಡಿವಿಷನ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 0.02 ಅಂತ ಮೀನಿಂಗ್ ಅದು. ಸೊ ವ್ಯಾಲ್ಯೂ ಆಫ್ ಒನ್ ಡಿವಿಷನ್ ಆನ್ ದಿಸ್ ವೋಲ್ಟ್ಮೀಟರ್ is 0.02. So to get the total reading, what we have to do, we have to count the number of divisions and we have to multiply it by LC. ಕ್ಲಿಯರ್? ಓಕೆ, ಇದು ವೋಲ್ಟ್ ಮೀಟರ್ ಆಯ್ತು. ನೆಕ್ಸ್ಟ್ ಮಿಲಿಯಂ ಮೀಟರ್ ನೋಡ್ರಿ, ಈ ಎಲ್ ಸಿ ನೆನ್ಪಿಟ್ಕೊಡಿ. ವೋಲ್ಟ್ ಮೀಟರ್ ಫಾರ್ವರ್ಡ್ ಬ್ಯಾಸ್ ಒಳಗೆ ವೋಲ್ಟ್ ಮೀಟರ್ ಎಲ್ ಸಿ ನಮಗೆ 0.02 ವೋಲ್ಟ್ ಅದ. ಏನ್ ರಿವರ್ಸ್ ಫಾರ್ವರ್ಡ್ ಬ್ಯಾಸ್ ಒಳಗಿಂದ ಅಮ್ಮೀಟರ್ ನಾವು ಯಾವ್ದು ಯೂಸ್ ಮಾಡಿದೀವಿ, ಮಿಲಿಯಂ ಮೀಟರ್ ಯೂಸ್ ಮಾಡಿದೀವಿ. ಸೊ ಇಲ್ಲಿ ಎಲ್ ಸಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಎಲ್ ಸಿ ಇಸ್ ಈಕ್ವಲ್ ಟು 0 ನೆಕ್ಸ್ಟ್ ನಂಬರ್ ಏನದ ರೀ 2.5. ಕರೆಕ್ಟ್. ಸೊ 2.5 ಡಿವೈಡೆಡ್ ಬೈ ವಾಟ್ 10. 10 ಯಾಕೆ ಡಿವೈಡ್ ಮಾಡ್ಕೊಳತ್ತೀವಿ, ಯಾಕಂದ್ರೆ ಇಲ್ಲಿ 10 ಡಿವಿಷನ್ಸ್ ಅದಾವ್ರಿ. 0 1 2 3 4 5 6 7 8 9 10. 10th ಡಿವಿಷನ್ ವ್ಯಾಲ್ಯೂ 2.5 ಅಂತ. ಇನ್ ಕೇಸ್ ಇಲ್ಲಿ 20 ಡಿವಿಷನ್ಸ್ ಇರ್ತಿದ್ವು ಅಂದ್ರೆ ನಾವು ಡಿವೈಡೆಡ್ ಬೈ 20 ಮಾಡ್ಕೋಬೇಕಾಗ್ತದೆ ಅಷ್ಟೇ. ಓಕೆ, ಸೊ ವಿ ಗಾಟ್ ಎಲ್ ಸಿ ಆಸ್ 0.25. ಇದು ಮಿಲಿ ಅಂಪಿಯರ್. ಇಲ್ಲಿ ಏನ್ ಯೂನಿಟ್ ಇರ್ತದೆ ಅದ ಯೂನಿಟ್ ನಾವು ಬರ್ಕೋಬೇಕು. ದಿಸ್ ಇಸ್ ದ ಎಲ್ ಸಿ ಆಫ್ ದ ಮಿಲಿಯಂ ಮೀಟರ್. ನಾವು ಕರೆಕ್ಟ್. ಸೊ ನಾವು ಎರಡು ಮೀಟರ್ಸ್ ಎಲ್ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ರೈಟ್. ಸೊ ಇಲ್ಲಿ ಹೆಂಗೆ ನಾವು ರೀಡಿಂಗ್ಸ್ ತಗೋಬೇಕಾ, ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊರಿ, ಇಫ್ ಐ ಹ್ಯಾವ್ ಗಾಟ್ ದ ನೀಡಲ್ ಹಿಯರ್, ನಮಗೆ ನೀಡಲ್ ಇಲ್ಲಿಗೆ ಬಂದದ ಅಂತ ಇಟ್ಕೋರಿ. ಎಷ್ಟನೇ ಡಿವಿಷನ್ ಬಂದದ 0 1 2 3 ಮೂರನೇ ಡಿವಿಷನ್ ನಮಗೆ ಬಂದದ್ರಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್? ನಾವು ಕರೆಂಟ್ ವ್ಯಾಲ್ಯೂ ಎಷ್ಟದಪ್ಪ ಅಂತಂದ್ರೆ ಇಟ್ ವಿಲ್ ಬಿ 3 into LC. ಸೊ 3 into LC is 0.25. ಸೊ ಇಟ್ ವಿಲ್ ಬಿ 0.75 ಮಿಲಿ ಅಂಪಿಯರ್ಸ್. ಇಷ್ಟು ಕರೆಂಟ್ ಅದು ನಮಗೆ ರೀಡ್ ಮಾಡತ್ತದ ಅಂತ ಮೀನಿಂಗ್ ಇರುತ್ತೆ. ಕರೆಕ್ಟ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಯೂಸ್ ದ LC. ಓಕೆ, ಸೊ ಈ ಫಾರ್ವರ್ಡ್ ಬ್ಯಾಸ್ ಬೇಕಾದ ವೋಲ್ಟ್ ಮೀಟರ್ ಮತ್ತು ಮಿಲಿಯಂ ಮೀಟರ್ ಇಲ್ಲದಾವ, ಈ ತರದ LCs ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇನ್ ರಿವರ್ಸ್ ಬ್ಯಾಸ್ ನಾವು ನೆಕ್ಸ್ಟ್ ರಿವರ್ಸ್ ಬ್ಯಾಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ನೋಡ್ಕೊಳ್ಳೋಣ. ಓಕೆ, ನೋಟ್ ಡೌನ್ ದೋಸ್ LCs ಹಿಯರ್. ಆ LC ಗಳನ್ನ ಇಲ್ಲೇ ಬರ್ಕೊಡ್ರಿ. ಓಕೆ, ಯು ನೋಟ್ ಡೌನ್ ಇಟ್ ಹಿಯರ್. ನೋಡ್ರಿ ಅಬ್ಸರ್ವೇಷನ್ಸ್ ಒಳಗೆ ಫಸ್ಟ್ ನಮಗೆ ಅಬ್ಸರ್ವೇಷನ್ ಅದ LC ಆಫ್ ವೋಲ್ಟ್ ಮೀಟರ್. LC ಆಫ್ ವೋಲ್ಟ್ ಮೀಟರ್ ನಮಗೆ ಎಷ್ಟು ಬಂತ 0.02 ವೋಲ್ಟ್ ಪರ್ ಡಿವಿಷನ್. 0.02 ವೋಲ್ಟ್ ಪರ್ ಡಿವಿಷನ್. ಆಮೇಲೆ ಮಿಲಿಯಂ ಮೀಟರ್ ಎಷ್ಟು ಬಂದದ್ರಿ 0.25 ಮಿಲಿ ಅಂಪಿಯರ್ಸ್ ಪರ್ ಡಿವಿಷನ್. ಇಷ್ಟು ನಮಗೆ LC ಅದ ರೀ. ಕ್ಲಿಯರ್ ಅದ? ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ನೋಟ್ ಡೌನ್ ದ LCs. ಓಕೆ, ವಿಲ್ ಗೋ ಫಾರ್ ದ ಪ್ರೊಸೀಜರ್ ನಾವು. Now we'll go for the procedure. So apparatus ಹೋಗಿ ನಮಗೆ ಸರ್ಕ್ಯೂಟ್ ಕನೆಕ್ಷನ್ ಏನೂ ಇಲ್ಲ. ಯು ಜಸ್ಟ್ ಮೇಕ್ ಆನ್ ದ ಸರ್ಕ್ಯೂಟ್. ಈಗ ಇದೇನು ಬಟನ್ ಅದಲ್ಲ, ಈ ಬಟನ್ ಆನ್ ಮಾಡ್ಕೊಂಡ್ರೆ ದ ಲೈಟ್ ವಿಲ್ ಗ್ಲೋ. ವಿಲ್ ಗೆಟ್ ಟು ನೋ ದಟ್ ದ ಸರ್ಕ್ಯೂಟ್ ಇಸ್ ಆನ್. ನಾವು ಸರ್ಕ್ಯೂಟ್ ಆನ್ ಆಗ್ತದ್ರಿ. ಈಗ ನೀವು ಜಸ್ಟ್ ಇದನ್ನ ನಾಬ್ ರೋಟೇಟ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಮೀಟರ್ಸ್ ಒಳಗೆ ಡಿಫ್ಲೆಕ್ಷನ್ಸ್ ಕಾಣಿಸ್ತಾವ್ರಿ. ಕರೆಕ್ಟ್. ಸೊ ದಟ್ಸ್ ವೈ ದ ಸರ್ಕ್ಯೂಟ್ ಇಸ್ ಸೆಟ್ ಟು ಬಿ ಆನ್. ಈಗ ನೋಡ್ರಿ ಸಿಂಪ್ಲೆಸ್ಟ್ ಅದ. ಇಲ್ಲೇ ನಾವು ಆಲ್ರೆಡಿ LCs ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇನ್ನ ನಾವು ವೋಲ್ಟ್ ಮೀಟರ್ ಒಳಗಿಂದ ವೋಲ್ಟೇಜ್ ರೀಡಿಂಗ್, ಮಿಲಿಯಂ ಮೀಟರ್ ಒಳಗಿಂದ ಕರೆಂಟ್ ರೀಡಿಂಗ್, ಇವೆರಡನ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಓನ್ಲಿ ದೀಸ್ ಟೂ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ನೋಟ್ ಡೌನ್. ನಥಿಂಗ್ ಅದರ್ ದನ್ ದಟ್ ವಿ ಆರ್ ಗೋಯಿಂಗ್ ಟು ನೋಟ್ ಡೌನ್. ಓಕೆ, ಸೊ ಲೆಟ್ ಅಸ್ ಸಿ ಹೌ ಟು ಟೇಕ್ ದ ರೀಡಿಂಗ್ಸ್. ನಾವು ಈಗಲೇ ನೋಡ್ರಿ ಗ್ರಾಫ್ ಒಳಗೆ ನಮಗೆ ವೋಲ್ಟೇಜ್ ವಿ ಹ್ಯಾವ್ ಟೇಕನ್ ಅಲಾಂಗ್ X ಆಕ್ಸಿಸ್, ಕರೆಂಟ್ ವಿ ಹ್ಯಾವ್ ಟೇಕನ್ ಅಲಾಂಗ್ Y ಆಕ್ಸಿಸ್. ಸೊ X ಆಕ್ಸಿಸ್ ಮೇಲೆ ಯಾವ ವ್ಯಾಲ್ಯೂ ತಗೊಂಡಿರ್ತೀವಿ ಅದು ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಅಂತ ಮೀನಿಂಗ್ ಅದು. X ಆಕ್ಸಿಸ್ ಮೇಲೆ ಏನ್ ವ್ಯಾಲ್ಯೂ ತಗೊಂಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ಅಥವಾ ಅದನ್ನ ಚೇಂಜ್ ಮಾಡಿದ್ಮೇಲೆ ಇನ್ನೊಂದು ವ್ಯಾಲ್ಯೂ ಏನ್ ಚೇಂಜ್ ಆಗ್ತಿರ್ತಲ್ಲ ಅದನ್ನ ನಾವು Y ಆಕ್ಸಿಸ್ ಮೇಲೆ ತಗೊಂಡಿರ್ತೀವಿ. ಕರೆಕ್ಟ್. ಸೊ ವಿಚ್ ಕ್ವಾಂಟಿಟಿ ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ಅವರ್ ವಿಶ್. ಅಂದ್ರೆ ನಮ್ ಡಿಸೈರ್ ಪ್ರಕಾರ ನಾವು ಯಾವ ವ್ಯಾಲ್ಯೂ ಚೇಂಜ್ ಮಾಡ್ಬೇಕು ಅಂದ್ರೆ ವೋಲ್ಟೇಜ್ ನಾವು ಚೇಂಜ್ ಮಾಡ್ಬೇಕು. ರೈಟ್. ಸೊ ಯು ಚೇಂಜ್ ವೋಲ್ಟೇಜ್ ಅಕಾರ್ಡಿಂಗ್ ಟು ಯುವರ್ ವಿಶ್. ಅದ್ರದ ರೆಸ್ಪೆಕ್ಟಿವ್ ಕರೆಸ್ಪಾಂಡಿಂಗ್ ಕರೆಂಟ್ ಏನ್ ಬರ್ತದೆ ಅದನ್ನ ನೀವು ಅಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು. ರೈಟ್. ಸೊ ವಿಚ್ ವ್ಯಾಲ್ಯೂ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ವೋಲ್ಟ್ ಮೀಟರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ಯು ಹ್ಯಾವ್ ಟು ನೋಟ್ ಡೌನ್. ರೈಟ್. ಓಕೆ, ಈಗ ನಾ ಏನ್ ಮಾಡ್ತೇನೆ ರೀ, I will go on changing the voltage according to my wish. ಈಗ ಇಲ್ಲಿ ಸ್ಕೇಲ್ ನೋಡ್ಲಿಕ್ಕೆ ಹೋದ್ರೆ ಈಗ ನೀವು ಸ್ಕೇಲ್ ನೋಡ್ಕೋರಿ. ಸ್ಕೇಲ್ ನೋಡಿದ್ರೆ ನಿಮಗೆ ಅಲ್ಲಿ ಕಾಣಿಸ್ತದೆ. ರೈಟ್. ಯು ಕ್ಯಾನ್ ಸಿ ದಟ್ ಇನ್ ವೋಲ್ಟ್ ಮೀಟರ್. ಓಕೆ, ಯು ಜಸ್ಟ್ ಚೆಕ್ ದೇರ್. ವೋಲ್ಟ್ ಮೀಟರ್ ಒಳಗೆ ನಮಗೆ ಯಾವ ತರ ಸ್ಕೇಲ್ ಅದ ನೋಡ್ರಿ. 0 ಅದ. 0 ನೆಕ್ಸ್ಟ್ ನಂಬರ್ ನಮ್ಗೆ 0.2 ಅದ. ಅದ್ರ ನೆಕ್ಸ್ಟ್ ನಂಬರ್ 0.4 0.6 0.8 1 ಅಂತ ಹೇಳಿದೆ. ಕರೆಕ್ಟ್. ಸೊ ಈಗ 0 ದಿಂದ 0.2 ವರೆಗೂ 10 ಡಿವಿಷನ್ಸ್ ಅದಾವ. ನಾವು ಆಲ್ರೆಡಿ LC ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡಿರ್ತೀವಿ. ಇನ್ನು ಇಲ್ಲಿ ಮಿಡಲ್ ದಾಗ ನಮಗೊಂದು ಮತ್ತೊಂದು ಲೆಂದಿ ಲೈನ್ ಕಾಣಿಸ್ತದಲ್ಲ, ದಿಸ್ ಲೈನ್ ಇಂಡಿಕೇಟ್ಸ್ 0.1. ಯಾಕಂದ್ರೆ ಅದು ಮಿಡಲ್ ಲೈನ್ ರೀ. ಅದು ಟೋಟಲ್ 10 ಡಿವಿಷನ್ಸ್ ಇರ್ತಾವ್ರಿ. 5th ಲೈನ್ ಅಂದ್ರೆ ಮಿಡ್ ಲೈನ್ ರೀ. ಸೊ ಮಿಡ್ ಲೈನ್ ನಮಗೆ ಏನ್ ಇಂಡಿಕೇಟ್ ಮಾಡ್ತದ್ರಿ
0.1. 0 ಮತ್ತು 0.2 ನಡುವಿನ ನಂಬರ್ ಏನ 0.1. ಕರೆಕ್ಟ್. ಸೊ ಇದು 0. 5 ಡಿವಿಷನ್ಸ್ ಡಿಫ್ಲೆಕ್ಟ್ ಮಾಡ್ರಿ ಅಂದ್ರೆ 0.1. ನೆಕ್ಸ್ಟ್ ಮತ್ತೆ 5 ಡಿವಿಷನ್ಸ್ ಡಿಫ್ಲೆಕ್ಟ್ ಮಾಡ್ರೆ 10 ಅದು 10 ಅಂತಂದ್ರೆ ಎಷ್ಟು 0.2. ಮತ್ತೆ 5 ಡಿವಿಷನ್ಸ್ ಡಿಫ್ಲೆಕ್ಟ್ ಮಾಡ್ರಿ 0.3. 5 ಡಿವಿಷನ್ಸ್ ಡಿಫ್ಲೆಕ್ಟ್ ಮಾಡ್ರಿ 0.4. ಸೊ ಫಾರ್ ಎವ್ರಿ 5 ಡಿವಿಷನ್ಸ್ ನೀವು 5 ಡಿವಿಷನ್ ಇನ್ಕ್ರೀಸ್ ಮಾಡ್ಕೊಂತ ಹೋದಂಗ ವೋಲ್ಟೇಜ್ ಯಾವ ತರ ಹೆಚ್ಚಾಕೋತ ಹೋಗ್ತದ್ರಿ 0, 0.1, 0.2, 0.3, 0.4, 0.5, 0.6, 0.7, 0.8, 0.9, 1 ಈ ತರ ನಮಗೆ ಹೆಚ್ಚಾಕೋತ ಹೋಗ್ತದೆ. ಕರೆಕ್ಟ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ವೋಲ್ಟೇಜ್. ಅಷ್ಟು ವೋಲ್ಟೇಜ್ ಇಟ್ಕೊಂಡಾಗ ಈ ಕಡೆ ಕರೆಂಟ್ ಎಷ್ಟು ಬರ್ತದೆ ಅನ್ನೋದನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ರೈಟ್. ಸೊ ಟು ನೋಟ್ ಡೌನ್ ದೀಸ್ ವೋಲ್ಟೇಜ್ ಆಸ್ ವೆಲ್ ಆಸ್ ಕರೆಂಟ್ ನಾವ್ ಇಲ್ಲೇನ್ ಬಹಳ ಜಾಸ್ತಿ ವೇರಿಯೇಷನ್ಸ್ ಏನ್ ಮಾಡುವಂತದ್ದು ಏನಿಲ್ರಿ. ದೇರ್ ಇಸ್ ನಥಿಂಗ್ ಬಿಗ್ ಥಿಂಗ್ ಹಿಯರ್. ಯು ಹ್ಯಾವ್ ಟು ರೋಟೇಟ್ ದಿಸ್ ನಾಬ್. ಈ ನಾಬ್ ನೀವು ರೋಟೇಟ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಕರೆಕ್ಟ್. ಓಕೆ. ಈಗ ನೋಡ್ರಿ ವಾಟ್ ಐ ವಿಲ್ ಡೂ. ಈಗ ನಮಗೆ 0 ಅದ ರೀ. ಈಗ ನೋಡ್ರಿ ಮೇನ್ಲಿ ಈ ರೀಡಿಂಗ್ಸ್ ನೀವು ನೋಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ಇಟ್ ಪರ್ಪೆಂಡಿಕ್ಯುಲರ್ಲಿ ಫ್ರಮ್ ದ ಟಾಪ್ ಆಫ್ ದ ಮೀಟರ್. ಆ ಮೀಟರ್ ದ ಟಾಪ್ ಮೇಲ್ಗಡೆಯಿಂದ ನೀವು ನೋಡ್ಕೋಬೇಕು ಅದನ್ನ ಪರ್ಪೆಂಡಿಕ್ಯುಲರ್ ಆಗಿ. ಕರೆಕ್ಟ್. ಅಂದ್ರೆ ಕರೆಕ್ಟ್ ಕಾಣಿಸ್ತದ್ರೆ ಇಲ್ಲ ಅಂದ್ರೆ ಒಂದು ಡಿವಿಷನ್ ಹಿಂದ ಮುಂದೆ ನಮಗೆ ಚೇಂಜಸ್ ಕಾಣಿಸ್ತಾವ್ರಿ ಫ್ರಮ್ ಸೈಡ್ ಇಫ್ ವಿ ಅಬ್ಸರ್ವ್. ರೈಟ್. ಸೊ ಈಗಿಲ್ಲೇ ನಾ ಈ ಕ್ಯಾಮ್ರಾ ಏನ್ ಹಿಡ್ಕೊಂಡಿದ್ದೀನಿ ಇದ್ರ ಬೇಸಿಸ್ ಮೇಲೂ ನಿಮ್ಗೆ ಅಲ್ಲಿ ಚೇಂಜ್ ಕಾಣಿಸಬಹುದು. ಈಗ ಆಕ್ಚುಲಿ ಅಲ್ಲಿ ನಮ್ಗೆ ವೋಲ್ಟೇಜ್ 0 ಅದ ರೀ, ಬಟ್ ವಿ ಆರ್ ಅಬ್ಸರ್ವಿಂಗ್ ಇಟ್ ಗ್ರೇಟರ್ ದನ್ 0. ಓಕೆ. ಈಗ ನೋಡ್ರಿ ನಮ್ಗೆ ಕರೆಕ್ಟ್ 0 ಅದ ರೀ. ಸೊ ನಾವು ಈ ತರ ಪರ್ಪೆಂಡಿಕ್ಯುಲರ್ಲಿ ನೋಡ್ಕೊಂಡಾಗ ಮಾತ್ರ ಕ್ಲಿಯರ್ಲಿ ಗೊತ್ತಾಗ್ತದೆ. ಈಗ ನಾ ಈ ತರ ಇಟ್ಕೊಂಡಿದ್ದೆ, ಈ ತರ ಇಟ್ಕೊಂಡಾಗ ನಮ್ಗೆ ನೋಡ್ರಿ ವಿ ಆರ್ ಹಿಯರ್ ಇಟ್ ಇಸ್ ವಿಸಿಬಲ್ ದಟ್ ದ ನೀಡಲ್ ಇಸ್ ಇನ್ ಫ್ರಂಟ್ ಆಫ್ 0. ಅಂದ್ರೆ ನಮಗೆ 0ಕ್ಕಿಂತನೂ ಒಂದು ಡಿವಿಷನ್ ಮುಂದದ ಅಂತ ಕಾಣಿಸ್ತದೆ. ಸೊ ನೋಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ಇಟ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು ದ ಮೀಟರ್. ಮೀಟರ್ ಪರ್ಪೆಂಡಿಕ್ಯುಲರ್ ಆಗಿ ನೀವು ನೋಡ್ಕೋಬೇಕು. ಕರೆಕ್ಟ್. ದೆನ್ ಓನ್ಲಿ ವಿಲ್ ಗೆಟ್ ಟು ನೋ ದಟ್ ದ ರೀಡಿಂಗ್ ಆಫ್ ದ ನೀಡಲ್ ಕರೆಕ್ಟ್ಲಿ ನಮ್ಗೆ ಗೊತ್ತಾಗ್ತದೆ. ಓಕೆ. ಈಗ ನೆಕ್ಸ್ಟ್ ನೋಡ್ರಿ. ಸಿ ವಾಟ್ ಐ ವಿಲ್ ಡೂ. ಐ ವಿಲ್ ಜಸ್ಟ್ ಗೋ ಆನ್ ರೋಟೇಟಿಂಗ್ ದಿಸ್ ನಾಬ್. ಈ ನಾಬ್ ನ ರೋಟೇಟ್ ಮಾಡ್ಕೋತ ಹೋಗ್ತೀನಿ ರೀ. ಈಗ ನೋಡ್ರಿ ನಾವು ಫಸ್ಟ್ ರೀಡಿಂಗ್ ಎಷ್ಟು ತಗೊಳ್ತೀವಿ ಅಕಾರ್ಡಿಂಗ್ ಟು ಅವರ್ ವಿಶ್. ಫಸ್ಟ್ ರೀಡಿಂಗ್ ನಾವು ಎಷ್ಟು ತಗೊಳ್ತೀವಿ 0.1 ತಗೊಳ್ತೀವಿ. 0.1 ಅಂದ್ರೆ ಎಷ್ಟು ಡಿವಿಷನ್ಸ್ ಮೂವ್ ಆಗ್ಬೇಕು 5 ಡಿವಿಷನ್ಸ್. ಯಾಕ್ರಿ ಬಿಕಾಸ್ 10 ಡಿವಿಷನ್ಸ್ ಅಂದ್ರೆ ಇಲ್ಲಿ ಎಷ್ಟು ಅದ್ರಿ ವ್ಯಾಲ್ಯೂ 0.2 ಅದ. 10 ಡಿವಿಷನ್ ಅಂದ್ರೆ 0.2. 0 ದಿಂದ 0.2 ವರೆಗೂ 10 ಲೈನ್ಸ್ ಅದಾವ್ರಿ. ಸೊ 10 ಡಿವಿಷನ್ಸ್ ಅಂದ್ರೆ 0.2. ಹಂಗಾದ್ರೆ 0.1 ಆದ್ರೆ ಎಷ್ಟು ಡಿವಿಷನ್ಸ್ ರೀ 5 ಡಿವಿಷನ್ಸ್ ರೀ. ಅದ್ರ ಹಾಫ್. ಕರೆಕ್ಟ್. ಸೊ ಐ ವಿಲ್ ರೋಟೇಟ್ ದ ನಾಬ್. ಯು ಕಾನ್ಸಂಟ್ರೇಟ್ ಆನ್ ವೋಲ್ಟ್ ಮೀಟರ್. ನಾವು ಕರೆಂಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಅದು ಎಷ್ಟು ಬಂದತ್ತೆ ಅಂತ ಆಮೇಲೆ ನೋಡ್ಕೊಂಡು ಬರೋಣ. ಈಗ ನೀವು ಇದನ್ನ ನಾಬ್ ರೋಟೇಟ್ ಮಾಡ್ರಿ. ಸೊ ನೋಡ್ರಿ ಐ ವಿಲ್ ರೋಟೇಟ್ ಅಂಡ್ ಐ ವಿಲ್ ಕೀಪ್ ಐ ಹ್ಯಾವ್ ಟು ಡಿಫ್ಲೆಕ್ಟ್ ದ ನೀಡಲ್ ಬೈ 5 ಡಿವಿಷನ್ಸ್. ರೈಟ್. ಅಂದ್ರೆ ಈಗ ನಮಗೆ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ 0.1 ವೋಲ್ಟ್ ನಮಗೆ ಬೇಕಾಯ್ತ್ರಿ. 0.1 ವೋಲ್ಟ್ ಅಂತಂದ್ರೆ ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಟ್ ಆಗಬೇಕು. ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಟ್ ಆಗಬೇಕು 5 ಡಿವಿಷನ್ಸ್ ನಮಗಲ್ಲೇ ಡಿಫ್ಲೆಕ್ಟ್ ಆಗಬೇಕು. ರೈಟ್. ಸೊ ಇಟ್ ನೌ ದ ಡಿಫ್ಲೆಕ್ಷನ್ ಇಸ್ 5 ಡಿವಿಷನ್ಸ್. ಸೊ ಡಿವಿಷನ್ಸ್ 5 ಅದಾವ ಅಂದ್ಮೇಲೆ ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟಾಯ್ತು 0.1. ಕರೆಕ್ಟ್. ಸೊ ದ ವೋಲ್ಟೇಜ್ ಇಸ್ 0.1. ವೋಲ್ಟೇಜ್ 0.1 ಇದ್ದಾಗ ಕರೆಂಟ್ ಎಷ್ಟದ ಅಬ್ಸರ್ವ್ ಮಾಡ್ರಿ. ಹೌ ಮಚ್ ಇಸ್ ದ ಕರೆಂಟ್. ಇಟ್ ಇಸ್ 0. ಎಸ್ ಇಟ್ ಇಸ್ 0. ಸೊ ದಿಸ್ ಇಸ್ ದ ಫಸ್ಟ್ ಟ್ರಯಲ್. 0.1 ವೋಲ್ಟ್ ನೀವು ಇಟ್ಕೊಂಡ್ರಿ ಕರೆಂಟ್ ಎಷ್ಟದ 0 ಅದ. ರೈಟ್. ಸೊ ನೆಕ್ಸ್ಟ್ ಟ್ರಯಲ್ ನಾವು ಏನ್ ಮಾಡ್ಬೇಕು. ಅಗೇನ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ ವೋಲ್ಟೇಜ್ ಬೈ 0.5 volts. ಮತ್ತೆ 0.1 ವೋಲ್ಟ್ ನೀವು ಮತ್ತೆ ಇನ್ಕ್ರೀಸ್ ಮಾಡ್ಕೋಬೇಕು. ರೈಟ್. ಈಗ 0.1 ಇಟ್ಕೊಂಡಿದ್ವಿ. ಈಗ ನಮಗೆ ನೆಕ್ಸ್ಟ್ ಏನ್ ಬೇಕು 0.2 ಬೇಕು. 0.2 ಅಂತಂದ್ರೆ ಎಷ್ಟು ಡಿವಿಷನ್ಸ್ ರೀ 10 divisions. Right. So now the voltage is 0.2 volts. How much is the current? Current is 0. Like this we have to go on noting down the values. ಈ ತರ ನಾವು ವ್ಯಾಲ್ಯೂಸ್ ನೋಡ್ಕೊಂತ ಬರ್ಕೋತ ಹೋಗ್ಬೇಕು. ಕ್ಲಿಯರ್ ಅದರಿ. ಓಕೆ. ಓಕೆ. ಈಗ 2 ಟ್ರಯಲ್ಸ್ ಆದ್ರಿ. 0.1 ವೋಲ್ಟ್ ನಮಗೆ 0 ಕರೆಂಟ್ ಇತ್ತು. 0.2 ವೋಲ್ಟ್ ನಮಗೆ 0 ಕರೆಂಟ್ ಇತ್ತು. ನೆಕ್ಸ್ಟ್ ನೋಡ್ರಿ ಐ ವಿಲ್ ಕೀಪ್ 0.3 volts now. 0.3 volts ಅಂದ್ರೆ how many divisions we have to deflect? We have to deflect 15 divisions. Right. So ಈಗ ನಮಗೆ ಇದು ಎಷ್ಟದಪ್ಪ ಅಂತಂದ್ರೆ 0.3 volts ಅದರಿ. ಕರೆಕ್ಟ್. ಸೊ ಇಟ್ ಇಸ್ 0.3 volts now. How much is the current? Current ಎಷ್ಟದ ಅಬ್ಸರ್ವ್ ಮಾಡ್ರಿ. Current is 0. Okay. So ಇದು ನಮಗೆ ಥರ್ಡ್ ಟ್ರಯಲ್ ಆಯ್ತು. ಸೊ ಫಾರ್ ಥರ್ಡ್ ಟ್ರಯಲ್ ಫಾರ್ 0.3 volts current is 0. ನೆಕ್ಸ್ಟ್ ನೋಡ್ರಿ ಅಗೇನ್ ನೀವು ಇನ್ಕ್ರೀಸ್ ದ ವೋಲ್ಟೇಜ್ ಬೈ 0.1 volts. ಅಂದ್ರೆ ಈಗ ನಾವು ಎಷ್ಟು ತಗೋಬೇಕು 20 divisions. 20 divisions ಅಂದ್ರೆ ವ್ಯಾಲ್ಯೂ ಎಷ್ಟು 0.4 volts. ಕರೆಕ್ಟ್. So this is 0.4 volts now. How much is the current? Current ನೋಡ್ರಿ as it got deflected or it is as it is. So ನೋಡ್ರಿ 0 ಮತ್ತು ನೆಕ್ಸ್ಟ್ ಡಿವಿಷನ್ ಏನದಲ್ಲ ಅವು ಎರಡು ತರ ನಡುವೆ ಅದ ರೀ. ರೈಟ್. ಓಕೆ. ಇಫ್ ಇಟ್ ಇಸ್ ಎಕ್ಸಾಕ್ಟ್ಲಿ ಆನ್ ದ ಫಸ್ಟ್ ಡಿವಿಷನ್ ಯು ಕ್ಯಾನ್ ಟೇಕ್ ದ ವ್ಯಾಲ್ಯೂ ಆಫ್ 1 division. If it is in between the 2 divisions you have to take the lower division value. ಕೆಳಗಿನ ಡಿವಿಷನ್ ವ್ಯಾಲ್ಯೂ ನೀವು ತಗೋಬೇಕು. ಓಕೆ. ಇಲ್ಲೇ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದು ಡಿವಿಷನ್ ಅದು ಡಿಫ್ಲೆಕ್ಟ್ ಆಗೈತ್ರಿ.
ಇಟ್ ಹ್ಯಾಸ್ ಗಾಟ್ ಡಿಫ್ಲೆಕ್ಟೆಡ್ ಬೈ ಒನ್ ಡಿವಿಷನ್. ಕರೆಕ್ಟ್. ಸೊ ನಾವು ಇಲ್ಲಿ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ನೋಡ್ಕೋಬೇಕ್ರಿ, ಅಂದ್ರೆ ನಮ್ಗೆ ಕಾಣಿಸ್ತದೆ. ರೈಟ್, ಇಲ್ಲಿ ನೋಡ್ರಿ, ಇಟ್ ಹ್ಯಾಸ್ ಗಾಟ್ ಡಿಫ್ಲೆಕ್ಟೆಡ್ ಬೈ ಒನ್ ಡಿವಿಷನ್. ಮಿಲಿ ಅಮ್ಮೀಟರ್ ಒಳಗೆ ನೋಡ್ಕೊರಿ. ಝೀರೋದ ನೆಕ್ಸ್ಟ್ ಲೈನ್ ಏನದ ಆ ಲೈನ್ ಮೇಲೆ ನಮಗೆ ಹೋಗ್ಯದ್ರಿ. ಸೊ ಝೀರೋದ ನೆಕ್ಸ್ಟ್ ಲೈನ್ ಮೇಲೆ ಹೋಗ್ಯತ ಅಂದಮೇಲೆ ಒಂದೇ ಡಿವಿಷನ್ ನಮಗೆ ಡಿಫ್ಲೆಕ್ಟ್ ಆಗ್ಯದ ಅಂತ ಮೀನಿಂಗ್ ಅದ್ರ. ಸೊ ಒಂದು ಡಿವಿಷನ್ ಡಿಫ್ಲೆಕ್ಟ್ ಆಗಿತ್ತು ಅಂದ್ರೆ ಅಲ್ಲಿ ಕರೆಂಟ್ ಎಷ್ಟಾಯ್ತು? ಹೌ ಮಚ್ ಇಸ್ ದ ಕರೆಂಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೌ ಮೆನಿ ಡಿವಿಷನ್ಸ್ ಇಟ್ ಹ್ಯಾಸ್ ಗಾಟ್ ಡಿಫ್ಲೆಕ್ಟೆಡ್? ಒನ್. ಸೊ ನಾವ್ ಏನ್ ಮಾಡ್ಬೇಕು, ಕರೆಂಟ್ ವ್ಯಾಲ್ಯೂ ಬರ್ಕೋಬೇಕಾದ್ರೆ ನಂಬರ್ ಆಫ್ ಡಿವಿಷನ್ಸ್ ಇಂಟು ಎಲ್ ಸಿ ಮಾಡ್ಕೋಬೇಕು. ಇದ್ರದ್ದು ಎಲ್ ಸಿ ನಮಗೆ ಎಷ್ಟು ಬಂದಿತ್ತು? 0.25. ಹೌ ಮೆನಿ ಡಿವಿಷನ್ಸ್ ಇಟ್ ಹ್ಯಾಸ್ ಗಾಟ್ ಡಿಫ್ಲೆಕ್ಟೆಡ್? ಒನ್. ಕರೆಕ್ಟ್. ದಟ್ಸ್ ವೈ ದ ಕರೆಂಟ್ ವಿಲ್ ಬಿ 1 into 0.25. ಅಂದ್ರೆ ನಮ್ಗೆ ಎಷ್ಟು ಕರೆಂಟ್ ಬಂತ? 0.25 ಮಿಲಿ ಅಂಪಿಯರ್ಸ್. ಎಷ್ಟು ವೋಲ್ಟೇಜ್ ಇದು? 0.4 volts ವಿ ಹ್ಯಾವ್ ಗಾಟ್ 0.25 ಮಿಲಿ ಅಂಪಿಯರ್ಸ್. ಎಷ್ಟು ಕರೆಂಟ್ ನಮಗೆ ಬಂದದ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಯು ಇನ್ಕ್ರೀಸ್ ದ ವೋಲ್ಟೇಜ್ ನಾವು 0.4 ವೋಲ್ಟ್ ಇತ್ತ, ಅದನ್ನ ಈಗ 0.5 ವೋಲ್ಟ್ ಇಟ್ಕೋರಿ. 0.5 ವೋಲ್ಟ್ ಅಂತಂದ್ರೆ ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಟ್ ಆಗ್ಬೇಕ್ರಿ? ರೈಟ್, 25 ಡಿವಿಷನ್ಸ್ ನಮ್ಗೆ ಡಿಫ್ಲೆಕ್ಟ್ ಆಗಬೇಕು. ದೆನ್ ಇಟ್ ಇಸ್ ಸೆಟ್ ಟು ಬಿ 0.25. ಇಲ್ಲೇ ಸ್ವಲ್ಪ ನಿಮ್ಗೆ ಈಗ ಪ್ರಾಕ್ಟಿಕಲಿ ಇಲ್ಲಿ ನೋಡ್ಲಿಕ್ಕೆ ಮತ್ತೆ ನೀವು ಕ್ಯಾಮ್ರಾ ಒಳಗೆ ನೋಡ್ಲಿಕ್ಕೆ ಸ್ವಲ್ಪ ಡಿಫರೆನ್ಸ್ ಅನ್ನಿಸ್ಬೋದು. ರೈಟ್, ಬಟ್ ನೀವು ಅಲ್ಲಿ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ನೋಡ್ಕೊಡ್ರಿ, ಅವಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದ್ರಿ. ಓಕೆ, ವೋಲ್ಟೇಜ್ ಇಸ್ 0.5 volts ನಾವು. ಹೌ ಮೆನಿ ಡಿವಿಷನ್ಸ್ ದ ನೀಡಲ್ ಹ್ಯಾಸ್ ಗಾಟ್ ಡಿಫ್ಲೆಕ್ಟೆಡ್ ಇನ್ ಮಿಲಿ ಅಮ್ಮೀಟರ್? ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಟ್ ಆಗಿತ್ತು ನೋಡ್ರಿ. ಮೊದಲನೇ ಲೈನ್ 0, 1, 2, 3. ರೈಟ್. ಸೊ ಇಟ್ ಹ್ಯಾಸ್ ಕ್ರಾಸ್ಡ್ ಥರ್ಡ್ ಲೈನ್. ಥರ್ಡ್ ಲೈನ್ ನಮ್ಗೆ ಕ್ರಾಸ್ ಆಗಿದೆ ನೋಡ್ರಿ. ರೈಟ್. ಓಕೆ, ಲೆಟ್ ಮಿ ಚೆಕ್. ಸೊ ಇಟ್ ಹ್ಯಾಸ್ ಓಕೆ, ಇಟ್ ಇಸ್ ಎಕ್ಸಾಕ್ಟ್ಲಿ ಒಂದು ಥರ್ಡ್ ಲೈನ್. ನಾವು ಮೂರನೇ ಲೈನ್ ಮ್ಯಾಗ ಅದರಿ ಕರೆಕ್ಟ್ ಆಗಿ. ಸ್ವಲ್ಪ ಕ್ಯಾಮ್ರಾ ಬೇರೆ ಕಡೆ ಇದೆ, ನಾನು ನೋಡ್ತಿರೋದು ಬೇರೆ ಕಡೆಯಿಂದ ಇರೋದ್ರಿಂದ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ಬೋದು. ನೀವು ಪರ್ಪೆಂಡಿಕ್ಯುಲರ್ ಕರೆಕ್ಟ್ ಆಗಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನೀವು ನೋಡ್ಕೊಂಡ್ರೆ ಕಾಣಿಸ್ತದ್ರಿ. ಕರೆಕ್ಟ್. ಸೊ ಇಲ್ಲಿ ಟೋಟಲ್ ಎಷ್ಟು ಡಿವಿಷನ್ಸ್ ಡಿಫ್ಲೆಕ್ಟ್ ಆಗಿತ್ತಪ್ಪ ಅಂದ್ರೆ 3 ಡಿವಿಷನ್ಸ್ ಇಟ್ ಹ್ಯಾಸ್ ಕವರ್ಡ್. ಸೊ 3 ಡಿವಿಷನ್ಸ್ ಕವರ್ ಆಗಿದ್ದು ಅಂತಂದ್ರೆ ರೀಡಿಂಗ್ ಕರೆಂಟ್ ವ್ಯಾಲ್ಯೂ ಎಷ್ಟು ಆಗ್ತದೆ? 3 into ಎಲ್ ಸಿ. ಎಲ್ ಸಿ ಇಸ್ 0.25. ಸೊ 3 into ಎಲ್ ಸಿ ಅಂದ್ರೆ ಎಷ್ಟಾಯ್ತು? 0.75 ಆಯ್ತು. ಸೊ ಫಾರ್ 0.5 ವೋಲ್ಟ್ the value of current is 0.75 milliamperes. Again, if increase the voltage by 0.1 volts now. Under 0.5 itte 0.6 ಇಟ್ಕೋರಿ. Okay, I will keep it for 0.6 now. Okay, so 0.6 voltage na ಇಟ್ಕೊಂಡಿದ್ದೀನಿ. 0.6 voltage I have kept. How much is the current? Current ನೋಡ್ರಿ ಎಷ್ಟದ? It is 5 milliamperes. Current ನಮಗೆ 5 milliamperes ಅದರಿ. Okay, so I will note it down. 0.6 volt ಗೆ ನಮಗೆ 5 milliamperes current ಅದ. ನೆಕ್ಸ್ಟ್, ಅಗೇನ್ ನೀವು ಇನ್ಕ್ರೀಸ್ ದ ವೋಲ್ಟೇಜ್. ಮತ್ತೆ ನಾವು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೇನ್ರಿ. ವೋಲ್ಟೇಜ್ 0.6 ಇತ್ತು, ಅದನ್ನ ಈಗ 0.7 ಇಟ್ಕೋತೇನ್ರಿ. ಐ ವಿಲ್ ಕೀಪ್ ಇಟ್ ಆಸ್ 0.7. ಸೊ 0.7 ಕರೆಂಟ್ ನೋಡ್ರಿ, ಇಟ್ ಹ್ಯಾಸ್ ಗಾನ್ ಬಿಯಾಂಡ್ ದ ಸ್ಕೇಲ್. ಅಂದ್ರೆ 15 milliamperes ಗಿಂತನೂ ಜಾಸ್ತಿ ಹೋಗ್ಯದ. ಐ ವಿಲ್ ಟೇಕ್ ಇಟ್ ಆಸ್ 15 milliamperes. ಓಕೆ, ಸೊ ನಮಗೆ 0.7 volt 15 milliamperes ಬಂತು. ರೈಟ್. ಸೊ ಲೈಕ್ ದಿಸ್ ವಿ ಗೆಟ್ ದ ರೀಡಿಂಗ್ಸ್. ಈಗ ಇವೆಲ್ಲ ರೀಡಿಂಗ್ಸ್ ಗಳನ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ನೋಟ್ ಡೌನ್ ದ ರೀಡಿಂಗ್ಸ್ ನಾವು. ಓಕೆ, ಸೊ ನಾವು ಲೆಟ್ ಅಸ್ ನೋಟ್ ಡೌನ್ ದ ರೀಡಿಂಗ್ಸ್ ವಾಟ್ ವಿ ಹ್ಯಾವ್ ಟೇಕನ್. ಈಗ ನಮ್ಗೆ ಏನ್ ರೀಡಿಂಗ್ಸ್ ಬಂದಿದ್ದು ಆ ರೀಡಿಂಗ್ಸ್ ಗಳನ್ನ ಇಲ್ಲಿ ನೋಟ್ ಡೌನ್ ಮಾಡ್ಕೋತೀನಿ. ನೋಡ್ರಿ, ಫಸ್ಟ್ ಟ್ರಯಲ್ ನಾವು ವೋಲ್ಟೇಜ್ ನಾವು ಯಾವ ತರ ಇನ್ಕ್ರೀಸ್ ಮಾಡಿದೀವಿ? ವೋಲ್ಟೇಜ್ ನಾವು ರೆಗ್ಯುಲರ್ಲಿ ಆರ್ಡರ್ ವೈಸ್ ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ವಿ. ಅಕಾರ್ಡಿಂಗ್ ಟು ಅವರ್ ವಿಶ್ ನಾವು ಇನ್ಕ್ರೀಸ್ ಮಾಡಿದ್ದು ವೋಲ್ಟೇಜ್ ರೀ. ಕರೆಸ್ಪಾಂಡಿಂಗ್ ಕರೆಂಟ್ ಎಷ್ಟು ಬರ್ತೋ ಅಷ್ಟು ನಾವು ಅಬ್ಸರ್ವ್ ಮಾಡಿ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಸೊ ಫಾರ್ ಎವ್ರಿ ಟ್ರಯಲ್ ಐ ಹ್ಯಾವ್ ಗಾನ್ ಇನ್ಕ್ರೀಸಿಂಗ್ ದ ವೋಲ್ಟೇಜ್ ಬೈ 0.1 volts. 0.1 volts ನ ಹೆಚ್ಚು ಮಾಡ್ಕೊಂತ ಹೋಗಿದ್ದೇನೆ ರೀ. ಕರೆಕ್ಟ್. ಸೊ ಈ ತರ ನಾವು ವೋಲ್ಟೇಜ್ ಗಳನ್ನ ತಗೊಂಡಿದ್ದೀವಿ. ಅಪ್ ಟಿಲ್ 0.7 volts ನಾವು ತಗೊಂಡಿದ್ವಿ. ಕ್ಲಿಯರ್. ಓಕೆ, ರೆಸ್ಪೆಕ್ಟಿವ್ ಕರೆಂಟ್ಸ್ ನಮ್ಗೆ ಎಷ್ಟು ಬಂದಿತ್ತು? ಸೊ ನೋಡ್ರಿ, 0.1 volt ನಮಗೆ ಕರೆಂಟ್ ಬಂದಿತ್ತು 0 milliamperes. 0.2 ನಮಗೆ 0 ಬಂದಿತ್ತು ರೀ. 0.3 0 ಬಂದಿತ್ತು. 0.4 ನಮಗೆ 0.25 milliamperes ಬಂದಿತ್ತು. 0.5 ನಮಗೆ 0.75 milliamperes ಬಂದದ. 0.6 ನಮಗೆ 5 milliampere ಬಂದದ್ರಿ. ಕರೆಕ್ಟ್. ಆಮೇಲೆ 0.7 ನಮಗೆ ಎಷ್ಟು ಬಂದಿತ್ತು? 15 milliamperes ನಮಗೆ ಬಂದದ. ರೈಟ್. ಇಲ್ಲಿ ಯೂನಿಟ್ ಇರ್ತದ್ರಿ, ನೋ ನೀಡ್ ಟು ನೋಟ್ ಡೌನ್. ಓಕೆ, ಈ ತರ ನಮಗೆ ರೆಸ್ಪೆಕ್ಟಿವ್ ಕರೆಂಟ್ಸ್ ಬಂದವ್ರಿ. ಓಕೆ, ಸೊ ಸಿ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್. ಫಸ್ಟ್ 3 ಟ್ರಯಲ್ ಅಂದ್ರೆ ನೀವು ಕರೆಂಟ್ ಅನ್ನು 0.3 ತನಕ ಏನು ಇನ್ಕ್ರೀಸ್ ಮಾಡಿ, ಸಾರಿ ವೋಲ್ಟೇಜ್ ಏನು ನೀವು 0.3 ತನಕ ಇನ್ಕ್ರೀಸ್ ಮಾಡಿದಿರಿ, ಅಲ್ಲಿವರೆಗೂ ನಮಗೆ ಕರೆಂಟ್ ಇನ್ಕ್ರೀಸ್ ಆಗಿಲ್ಲ. ಕರೆಂಟ್ ಇಸ್ 0 ಓನ್ಲಿ. ರೈಟ್. ವಾಟ್ ಡಸ್ ದಟ್ ಇಂಡಿಕೇಟ್ಸ್? ದಟ್ ಇಂಡಿಕೇಟ್ಸ್ ದಿಸ್ ಲೈನ್. ಈ ಗ್ರಾಫ್ ನಮಗೆ ಇಲ್ಲೇ ನೋಡ್ರಿ, ಇಲ್ಲಿ ಫ್ಲಾಟ್ ಅದ. ಅಂದ್ರೆ ಇಲ್ಲಿ ನೀವು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಕೂಡ ಕರೆಂಟ್ ಏನದ 0 ಅದ. ರೈಟ್. ಸೊ ದೀಸ್ ಫಸ್ಟ್ 3 lines ವಿಲ್ ಇಂಡಿಕೇಟ್ ದಿಸ್ ಪಾರ್ಟ್ ಆಫ್ ದ ಗ್ರಾಫ್. ಆಮೇಲೆ ಏನ್ ಮಾಡಿದಿರಿ? 0.3 ದಿಂದ ನೀವು ಮುಂದೆ ಇನ್ಕ್ರೀಸ್ ಮಾಡಿದಂಗ 0.25, 0.75 ಒಂದು ಸ್ಲೈಟ್ ಇನ್ಕ್ರಿಮೆಂಟ್ ಆಗೈತ್ರಿ. ಸೊ ದಿಸ್ ಇಸ್ ದಟ್ ಕರ್ವ್. ಈ ಕರ್ವ್ ಅದನ್ನ ಇಂಡಿಕೇಟ್ ಮಾಡ್ತದೆ. ನೆಕ್ಸ್ಟ್ ನೋಡ್ರಿ, 0.4, 0.5. ನೆಕ್ಸ್ಟ್ 0.5 ದಿಂದ ನೀವು 0.6 ಹೋದಾಗ ಸಡನ್ ಎಕ್ಸ್ಪೋನೆನ್ಷಿಯಲ್ ರೈಸ್ ಅದು. 0.25 ನೋಡ್ರಿ, 0 ದಿಂದ 0.25 ಇಸ್ ನಾಟ್ ಅ ಬಿಗ್ ಇನ್ಕ್ರಿಮೆಂಟ್. 0.25 ದಿಂದ 0.75 ಇಸ್ ನಾಟ್ ಅ ಬಿಗ್ ಇನ್ಕ್ರಿಮೆಂಟ್.
But 0.75 in the 5 milliampere is very big increment. 5 milliampere in the 15 milliampere is very big increment. So exponential rise ನಮಗೆ ಎಲ್ಲಾಗೈತ್ರಿ. Here is the first exponential rise. Correct? From where to where? From 0.5 to 0.6. ಸೊ ಇಲ್ಲೇ ನಮಗೆ ಎಕ್ಸ್ಪೋನೆನ್ಷಿಯಲ್ ರೈಸ್ ಆಗಿದೆ. ಇನ್ನು ಇದ್ರ ಮೇಲೆ ನಾವು ಗ್ರಾಫ್ ಪ್ಲಾಟ್ ಮಾಡ್ಕೋಬೇಕು. ಆಮೇಲೆ ವಿಲ್ ಫೈಂಡ್ ಔಟ್ ದ ಕಟ್ ಇನ್ ವೋಲ್ಟೇಜ್ ಇನ್ ದ ಗ್ರಾಫ್. ಓಕೆ, now let us see how to plot the graph of this forward bias semiconductor diode. Okay, so ಇಲ್ಲಿ ನೋಡ್ರಿ, I have drawn two axes. ಇದು ನಮಗೆ x axis ಅದ and this is y axis. I am using the pen. ನೀವು ಪೆನ್ಸಿಲ್ ಯೂಸ್ ಮಾಡ್ರಿ. ನಾ ಇಲ್ಲಿ ಕ್ಯಾಮ್ರಾ ಒಳಗೆ ವಿಡಿಯೋ ಒಳಗೆ ಕ್ಲಿಯರ್ಲಿ ಕಾಣಲಿ ಅಂತ I am using the black pen. Okay, you use the pencil. Okay, next ನೋಡ್ರಿ. See, we have to plot two values here. Along x-axis ನಾವು ಯಾವ ವ್ಯಾಲ್ಯೂ ಪ್ಲಾಟ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ವೋಲ್ಟೇಜ್. ಸೊ ಐ ವಿಲ್ ಪುಟ್ ಇಟ್ ಹಿಯರ್. ಅಲಾಂಗ್ x-axis we are going to put voltage, correct? And along y-axis which quantity we are going to plot? We are going to plot current. So first ಇದನ್ನ ಹಾಕ್ರಿ. Don't forget to put these values, right? Current as well as voltage. ಆಮೇಲೆ ಈಗ ನಾವು ಈ ಎಕ್ಸಸ್ ಮೇಲೆ ನೋಡ್ರಿ, ಈಗ ನಮಗೆ ಇದು ಫಸ್ಟ್ ಕ್ವಾಡ್ರೆಂಟ್ ಅದೇ. ದಿಸ್ ಇಸ್ ಎಕ್ಸ್ ಎಕ್ಸಸ್, ದಿಸ್ ಇಸ್ ವೈ ಎಕ್ಸ್. ಇದು ಫಸ್ಟ್ ಕ್ವಾಡ್ರೆಂಟ್. ಯಾಕಂದ್ರೆ ನಮಗೆ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಏನದ ಐ ವಿ ಕ್ಯಾರೆಕ್ಟರಿಸ್ಟಿಕ್ ದಟ್ ವಿಲ್ ಗೆಟ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ ನಾವು ಫಸ್ಟ್ ಕ್ವಾಡ್ರೆಂಟ್ ತಗೊಂಡಿದ್ವಿ. ರಿವರ್ಸ್ ಬಯಾಸ್ ಆದ್ರೆ ನಮಗೆ ಥರ್ಡ್ ಕ್ವಾಡ್ರೆಂಟ್ ಒಳಗೆ ಬರ್ತೀರಿ. ಸೊ ಐ ಹ್ಯಾವ್ ಟು ಡ್ರಾ ಥರ್ಡ್ ಕ್ವಾಡ್ರೆಂಟ್. ಅಂದ್ರೆ ನಮ್ಗೆ ಇಲ್ಲಿ ಎಕ್ಸ್ ಎಕ್ಸಸ್, ಇಲ್ಲಿ ವೈ ಎಕ್ಸಸ್ ತಗೊಂಡು ನಾವು ಥರ್ಡ್ ಕ್ವಾಡ್ರೆಂಟ್ ತಗೋಬೇಕಾಗ್ತದೆ. ಇದು ಫಾರ್ವರ್ಡ್ ಬಯಾಸ್ ಗ್ರಾಫ್ ಇರೋದ್ರಿಂದ ಐ ಆಮ್ ಟೇಕಿಂಗ್ ದ ಫಸ್ಟ್ ಕ್ವಾಡ್ರೆಂಟ್. ಓಕೆ, ಫಸ್ಟ್ ಚೆಕ್ ದ ರೀಡಿಂಗ್ಸ್. ಇಲ್ಲಿ ವ್ಯಾಲ್ಯೂಸ್ ಹಾಕೋಕ್ಕಿಂತ ಮೊದಲೇ ನೀವು ರೀಡಿಂಗ್ಸ್ ನೋಡ್ರಿ. ಈಗ ನೋಡ್ರಿ, ರೀಡಿಂಗ್ಸ್ ಇಲ್ಲಿ ನೀವು ನೋಡ್ಕೋಬಹುದು. ನಮಗೆ ಫಾರ್ವರ್ಡ್ ಬಯಾಸ್ ಆಗಲೇ ನಾವು ಡ್ರಾ ಮಾಡ್ಕೊಂಡಿದ್ದು ನಮಗೆ ವ್ಯಾಲ್ಯೂಸ್ ಯಾವ ತರ ಬಂದಾವ. ವೋಲ್ಟೇಜ್ ನೋಡ್ರಿ, 0.1, 0.2, 0.3, 0.4, 0.5, 0.6, 0.7. ನಮಗೆ ವೋಲ್ಟೇಜ್ ಆರ್ಡರ್ಲಿ ಇನ್ಕ್ರೀಸ್ ಹಾಕೋತ ಹೋಗೈತ್ರಿ. ಕರೆಕ್ಟ್ ಆರ್ಡರ್ ಪ್ರತಿ ಟ್ರಯಲ್ಗೆ ನಮಗೆ 0.1 ಹೆಚ್ಚಾಕೋತ ಹೋಗೈತ್ರಿ. ಕರೆಂಟ್ ಹ್ಯಾಸ್ ನಾಟ್ ಇನ್ಕ್ರೀಸ್ಡ್ ಇನ್ ದ ಕರೆಕ್ಟ್ ಆರ್ಡರ್, ರೈಟ್? ಸೊ ನಾವೇನ್ ಮಾಡೋಣ, ಲೆಟ್ ಅಸ್ ಟೇಕ್ ಇಟ್ ಲೈಕ್ ದಿಸ್. ಏನಂತೇಳಿ ವಿಲ್ ಟೇಕ್ ದ ವ್ಯಾಲ್ಯೂಸ್ ಲೈಕ್ ದಿಸ್ ನಾವು. ಓಕೆ, ನೋಡ್ರಿ ವ್ಯಾಲ್ಯೂಸ್ ಯಾವ ತರ ನಾವು ತಗೋಬೇಕು. ಈಗ ನಮಗೆ ಯು ಜಸ್ಟ್ ಚೆಕ್. ಈಗ ನಮಗಿಲ್ಲೇ ನಾವು ನೋಡ್ಬೋದು ಮಿನಿಮಮ್ ವೋಲ್ಟೇಜ್ ವ್ಯಾಲ್ಯೂ ಮಿನಿಮಮ್ ಎಷ್ಟದ ರೀ 0.1, ಮ್ಯಾಕ್ಸಿಮಮ್ ಎಷ್ಟದ 0.7. ಕರೆಂಟ್ ವ್ಯಾಲ್ಯೂ ಮಿನಿಮಮ್ ಎಷ್ಟದ ರೀ 0, ಮ್ಯಾಕ್ಸಿಮಮ್ ಎಷ್ಟದ 15 milliamperes, ರೈಟ್? ಇದ್ರ ಬೇಸಿಸ್ ಮೇಲೆ ನಾವು ಸ್ಕೇಲ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ವೋಲ್ಟೇಜ್ ಹಾಕೊಳ್ಳೋಣ. ವೋಲ್ಟೇಜ್ ಒಳಗೆ ಮಿನಿಮಮ್ ನಮ್ಗೆ 0.1 ಅದ, ಮ್ಯಾಕ್ಸಿಮಮ್ 0.7 ಅದ. ಸೊ ನೀವು ಈಗ ನೋಡ್ರಿ, ಈಗ ನಮಗಿಲ್ಲಿ ಒಂದು ಬಾಕ್ಸ್ ಅಂದ್ರೆ 1 ಸೆಂಟಿಮೀಟರ್ ಇರ್ತದ್ರಿ. ಗ್ರಾಫ್ ಅದು ಒಂದು ಬಾಕ್ಸ್ ಮೀನ್ಸ್ 1 ಬಾಕ್ಸ್ ಅಂತಂದ್ರೆ 1 ಸೆಂಟಿಮೀಟರ್ ಇರ್ತದೆ. ನಾ ಇಲ್ಲಿ ಏನ್ ಮಾಡ್ತೀನಿ ರೀ, ಸಿ ದಿಸ್ ಇಸ್ ದ ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್. ಸೊ ಎರಡೆರಡು ಬಾಕ್ಸ್ ಅಂದ್ರೆ 2 ಸೆಂಟಿಮೀಟರ್ ಒಂದು ರೀಡಿಂಗ್ ನ ತಗೊಂತೀನಿ, ಕರೆಕ್ಟ್? ಸೊ ಇದು 0.1 ಅಂತ ನಾ ಬರ್ಕೋತೀನಿ. ದಿಸ್ ಇಸ್ 0.1, this is 0.2. for every 2 boxes, ಅಂದ್ರೆ for every 2 centimeter I am taking one value. So this is 0.3, 0.3, this is 0.4, correct? This is 0.5, this is 0.6, 0.6, and this is 0.7. So now ನಮ್ಮ readings ಎಲ್ಲಿ ತನ ಅದಾವ 0.7 ವರೆಗೂ ಅದಾವ್ರಿ. So for every 2 centimeter I have taken 0.1 voltage, ಕರೆಕ್ಟ್? ಸೊ ಇದು ನಾವು ಇದರದ ಸ್ಕೇಲ್ ಯಾವ ತರ ಬರೀಬೇಕು. ಎಕ್ಸ್ ಎಕ್ಸಸ್ ಮೇಲೆ ನೋಡ್ರಿ, ಎಕ್ಸ್ ಎಕ್ಸ್ ಮೇಲೆ ನಾವು ವೋಲ್ಟೇಜ್ ತಗೊಂಡಿದೀವಿ. ನಾವು ಈಗ ರೀಡಿಂಗ್ಸ್ ಎಷ್ಟೆಷ್ಟು ಸೆಂಟಿಮೀಟರ್ ಒಂದೊಂದು ವ್ಯಾಲ್ಯೂ ಹಾಕೊಂಡಿದೀವಿ. ಫಾರ್ 2 ಸೆಂಟಿಮೀಟರ್ ಎರಡೆರಡು ಬಾಕ್ಸ್ ಒಂದು ವ್ಯಾಲ್ಯೂ ನಾವು ತಗೊಂಡಿದ್ದೀವಿ, ಅಂದ್ರೆ 2 ಸೆಂಟಿಮೀಟರ್ ಒಂದು. ಸೊ ದಿಸ್ ಇಸ್ 2 ಸೆಂಟಿಮೀಟರ್, ದಿಸ್ ಇಸ್ 2 ಸೆಂಟಿಮೀಟರ್. ಅಂದ್ರೆ ಇವೆರಡು ವ್ಯಾಲ್ಯೂಸ್ ನಡು ನಮಗೆ 2 ಸೆಂಟಿಮೀಟರ್ ಡಿಫರೆನ್ಸ್ ಅದ. ಇವೆರಡು ನಡು 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್, ರೈಟ್? ಸೊ ದಟ್ಸ್ ವೈ ಎಕ್ಸ್ ಎಕ್ಸಸ್ ಮೇಲಿನ ಸ್ಕೇಲ್ ಏನದಲ್ಲ ಅದನ್ನ ಈ ತರ ಬರ್ಕೋತೀನಿ. 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ವೋಲ್ಟ್. 2 ಸೆಂಟಿಮೀಟರ್ಗೆ ಎಷ್ಟು ವೋಲ್ಟೇಜ್ ಹೆಚ್ಚು ಮಾಡಿದಿರಿ? 0.1 ಇದ್ದ 2 ಸೆಂಟಿಮೀಟರ್ ಆಗಂತಲೇ 0.2 ಆಗೈತಿ. 0.2 ಇದ್ದ 2 ಸೆಂಟಿಮೀಟರ್ ಆಗಿದ್ಮೇಲೆ 0.3, 0.3 2 ಸೆಂಟಿಮೀಟರ್ ಆಗಿದ್ಮೇಲೆ 0.4. ಸೊ ಫಾರ್ ಎವ್ರಿ 2 ಸೆಂಟಿಮೀಟರ್ ಎಷ್ಟು ವೋಲ್ಟೇಜ್ ನಮ್ಗೆ ರೈಸ್ ಆಗೈತ್ರಿ? 0.1 ವೋಲ್ಟ್ ನಮ್ಗೆ ರೈಸ್ ಆಗೈತ್ರಿ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ರೈಟ್ ದ ಸ್ಕೇಲ್. ಎಕ್ಸ್ ಎಕ್ಸಸ್ ಸ್ಕೇಲ್ ಈ ತರ ಆಯ್ತು. ಇನ್ನು ವೈ ಎಕ್ಸಸ್ ಸ್ಕೇಲ್ ನೋಡ್ರಿ ಇದೇನು ನೀವು 2 ಸೆಂಟಿಮೀಟರ್ಗೆ ತಗೋಬೇಕಂತ ಏನೂ ಇಲ್ಲ. ಗ್ರಾಫ್ ಸ್ವಲ್ಪ ಕ್ಲಿಯರ್ ಆಗಿ ನೀಟಾಗಿ ಸ್ವಲ್ಪ ಬ್ರಾಡರ್ ಬರಲಿ, ಜಾಸ್ತಿ ಸ್ವಲ್ಪ ದೊಡ್ಡದು ಬರಲಿ, ಕ್ಲಿಯರ್ ಆಗಿ ಬರಲಿ ಅಂತೇಳಿ ನಾ 2 ಸೆಂಟಿಮೀಟರ್ ತಗೊಂಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಇಟ್ ಫಾರ್ 1 ಸೆಂಟಿಮೀಟರ್ ಆಲ್ಸೋ. ಸೊ 1 ಸೆಂಟಿಮೀಟರ್ ತಗೊಂಡಾಗ ನಿಮಗೆ 0.7 ಅಂದ್ರೆ ಆಲ್ಮೋಸ್ಟ್ ಇಲ್ಲಿಗೆ ಮುಗಿದು ಹೋಗ್ತದ್ರಿ. ಆದ್ರೆ ನಿಮ್ ಗ್ರಾಫ್ ಇಷ್ಟೊಳಗೆ ಬರ್ತದ್ರಿ. ಈ ಕಡೆ ಪಾರ್ಟ್ ನಿಮಗೆ ಪೇಜ್ ವೇಸ್ಟ್ ಆಗ್ತದೆ, ರೈಟ್? ಸೊ ಆದಷ್ಟು ಸ್ವಲ್ಪ ಕ್ಲಿಯರ್ ಬರಲಿ, ಜಾಸ್ತಿ ದೊಡ್ಡದು ಬರಲಿ ಅಂತೇಳಿ ನಾ 2 ಸೆಂಟಿಮೀಟರ್ ಹಾಕೊಂಡಿದ್ದೀನಿ. ಇಟ್ ಡಿಪೆಂಡ್ಸ್ ಅಪಾನ್ ದ ರೀಡಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ವೆಲ್ ಇದು ನಾವು ವೋಲ್ಟೇಜ್ ಹಾಕೊಂಡ್ವಿ. ಈ ನೆಕ್ಸ್ಟ್ ಕರೆಂಟ್ ನೋಡ್ರಿ, ಕರೆಂಟ್ ಅಬ್ಸರ್ವ್ ಮಾಡಿ ನೋಡ್ರಿ. ಯು ಜಸ್ಟ್ ಚೆಕ್ ದ ಕರೆಂಟ್. ಸಿ ಕರೆಂಟ್ ನಮಗೆ ಎಷ್ಟದೆ? ಕರೆಂಟ್ ಮಿನಿಮಮ್ ವ್ಯಾಲ್ಯೂ 0 ಅದ, ಮ್ಯಾಕ್ಸಿಮಮ್ 15 milliamperes ಅದ್ರಿ. ಸೊ 0 ದಿಂದ 15 ವರೆಗೂ ನಮಗೆ ಕರೆಂಟ್ ನಾವು ತಗೋಬೇಕು. 0 ದಿಂದ 15. ಸೊ 0 ದಿಂದ 15 ವರೆಗೂ ಬೇಕಾಗಿರೋದ್ರಿಂದ ನಾ ಏನ್ ಮಾಡ್ತೀನಿ, ಇದು ಫಸ್ಟ್ ಒಂದೊಂದು ಸೆಂಟಿಮೀಟರ್ ನಾ ಇಲ್ಲಿ ವ್ಯಾಲ್ಯೂಸ್ ಗಳನ್ನ ತಗೋತೀನಿ, ರೈಟ್? ಒಂದೊಂದು ಸೆಂಟಿಮೀಟರ್ ಅಂದ್ರೆ ಒಂದು ಬಾಕ್ಸ್ ಅಂದಂಗ್ರಿ. ಐ ಹೋಪ್ ಇಟ್ ಇಸ್ ವಿಸಿಬಲ್ ಫಾರ್ ಯು, ಕರೆಕ್ಟ್?
ಸೊ ಈಗ ನೋಡ್ರಿ ಇಲ್ಲಿ ನಮಗೆ ಇಲ್ಲಿಂದ ಹೇಳ್ಕೊಂಡು ಇಲ್ಲಿವರೆಗೂ ಒಂದು ಬಾಕ್ಸ್ ಮುಗಿತೆ. ಸೊ ಇದನ್ನ ಇದು ನಮಗೆ 0 ಆಯ್ತು. ದಿಸ್ ಇಸ್ 0. ಐ ವಿಲ್ ಟೇಕ್ ದಿಸ್ ಒನ್ ಆಸ್ 1 ಮಿಲಿ ಆಂಪಿಯರ್. ಇದೇನು ಕರೆಂಟ್ ಅದ ಇದೆಲ್ಲಾನು ಮಿಲಿ ಆಂಪಿಯರ್ಸ್ ಒಳಗೆ ಇರ್ತದ್ರಿ. ಇದೇನು ವೋಲ್ಟೇಜ್ ಅದ ಇದೆಲ್ಲಾನು ವೋಲ್ಟ್ಸ್ ಒಳಗೆ ಇರ್ತದೆ. ಓಕೆ, ಯೂನಿಟ್ಸ್ ನಾ ಬರ್ಕೊಳಕತ್ತೀನಿ. ಸೊ ಇದು 1, ದಿಸ್ ಇಸ್ 2 ಮಿಲಿ ಆಂಪಿಯರ್ಸ್, ದಿಸ್ ಇಸ್ 3 ಮಿಲಿ ಆಂಪಿಯರ್ಸ್, 4 ಮಿಲಿ ಆಂಪಿಯರ್, 5 ಮಿಲಿ ಆಂಪಿಯರ್, 6 ಮಿಲಿ ಆಂಪಿಯರ್, 7 ಮಿಲಿ ಆಂಪಿಯರ್, 8 ಮಿಲಿ ಆಂಪಿಯರ್, 9 ಮಿಲಿ ಆಂಪಿಯರ್, 10, this is 11, 12, 13, 14, 15, 16 and 17. ರೈಟ್, ನಮಗೆ 15 ಮಿಲಿ ಆಂಪಿಯರ್ಸ್ ವರೆಗೂ ಬಂದದ್ರಿ. ಸೊ ನಾವು ಇಲ್ಲಿ ತನಕ ಬರ್ಕೊಂಡ್ರು ಸಾಕು. ಸೊ ನಾವು 1 ಸೆಂಟಿಮೀಟರ್ ತಗೊಂಡಾಗ ಇಲ್ಲಿಗೆ 15 ರೀಚ್ ಆಗೈತ್ರಿ. ಇಫ್ ಐ ಟೇಕ್ 2 ಸೆಂಟಿಮೀಟರ್ ಇದು ನಮ್ಗೆ ಇನ್ನೂ ದೂರ ಹೋಗ್ತಿದೆ. ಅದು 15 ನಮಗೆ ಇಲ್ಲಿ ಸೆಟ್ ಆಗ್ತಿರ್ಲಿಲ್ರಿ. ಕರೆಕ್ಟ್. ಓಕೆ, ಈಗ ನೋಡ್ರಿ. ಸೊ ಆಲ್ ದಟ್ ಇಸ್ ವಿ ಹ್ಯಾವ್ ಟೇಕನ್ ದ ವ್ಯಾಲ್ಯೂಸ್ ಆನ್ ಎಕ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ವೈ ಆಕ್ಸಿಸ್. ಈಗ ಎಕ್ಸ್ ಆಕ್ಸಿಸ್ ರೀಡಿಂಗ್ ನೀವು ಬರ್ದಿರಿ, ವೈ ಆಕ್ಸಿಸ್ ರೀಡಿಂಗ್ ಈಗ ಬರೀರಿ. ನೋಡ್ರಿ, ವೈ ಆಕ್ಸಿಸ್ ಒಳಗೆ ನೀವು ಎಷ್ಟು ಬಾಕ್ಸ್ ಅಥವಾ ಎಷ್ಟು ಸೆಂಟಿಮೀಟರ್ ಒಂದೊಂದು ರೀಡಿಂಗ್ ತಗೊಂಡಿದ್ರಿ. 1 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಇದು ಒಂದು ಬಾಕ್ಸ್ ಇದೆ, ನೆಕ್ಸ್ಟ್ 1 ಬಾಕ್ಸ್, ನೆಕ್ಸ್ಟ್ 1 ಬಾಕ್ಸ್, ಅಂದ್ರೆ 1 ಸೆಂಟಿಮೀಟರ್ ಒಂದೊಂದು ವ್ಯಾಲ್ಯೂ ನೀವು ಹಾಕೊಂಡಿದ್ರಿ. ದಟ್ಸ್ ವೈ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಡಿಫರೆನ್ಸ್ ಎಷ್ಟದ ನೋಡ್ರಿ. ಇಲ್ಲೇ ಡಿಫರೆನ್ಸ್ ಎಷ್ಟಿತ್ತೆ? 0.2 ಮೈನಸ್ 0.1 0.1, 0.3 ಮೈನಸ್ 0.2 0.1, 0.4 ಮೈನಸ್ 0.3 0.1, 0.5 ಮೈನಸ್ 0.4 0.1 ಈ ತರ ಇತ್ತು. ಇಲ್ಲಿ ನೋಡ್ರಿ, 2 ಮೈನಸ್ 1 1, 3 ಮೈನಸ್ 2 1, 4 ಮೈನಸ್ 3 1, 5 ಮೈನಸ್ 4 1, 6 ಮೈನಸ್ 5 1, ಅಂದ್ರೆ ಒಂದೊಂದು ರೈಸ್ ಆಗೋತ್ ಹೋಗೈತ್ರಿ ನಮ್ಗೆ. ಸೊ 1 ಮಿಲಿ ಆಂಪಿಯರ್ ನಮ್ಗೆ ರೈಸ್ ಆಗೈತ್ರಿ ಫಾರ್ ಎವ್ರಿ 1 ಸೆಂಟಿಮೀಟರ್. 1 ಮಿಲಿ ಆಂಪಿಯರ್ ನಮ್ಗೆ ರೈಸ್ ಆಗಿದೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೈಟ್ ದ ಸ್ಕೇಲ್. ರೈಟ್. ಸೊ ನೀವು ವ್ಯಾಲ್ಯೂಸ್ ಪ್ಲಾಟ್ ಮಾಡ್ಕೊಂಡ್ರಿ, ಆಮೇಲೆ ಸ್ಕೇಲ್ ಬರ್ಕೊಂಡಿದ್ದೀರಿ. ಇನ್ನೇನ್ ಮಾಡ್ರಿ, ಆ ವ್ಯಾಲ್ಯೂಸ್ ಗಳನ್ನ ನೀವು ಈಗ ಅಕಾರ್ಡಿಂಗ್ ಟು ಅವರ್ ರೀಡಿಂಗ್ಸ್ ಇಲ್ಲೇ ಆ ಪಾಯಿಂಟ್ಸ್ ಗಳನ್ನ ಪ್ಲಾಟ್ ಮಾಡ್ಕೊಂತ ಹೋಗ್ರಿ. ಓಕೆ, ಐ ವಿಲ್ ಜಸ್ಟ್ ಚೆಕ್ ದ ವ್ಯಾಲ್ಯೂಸ್ ಅಂಡ್ ದೆನ್ ಪ್ಲಾಟ್ ದ ಪಾಯಿಂಟ್ಸ್ ನೌ. ರೈಟ್. ಈಗ ನೀವು ನೋಡ್ಕೋಬಹುದು ಇಲ್ಲೇ. ಫಾರ್ ದ ಫಸ್ಟ್ ಟ್ರಯಲ್, ಹೌ ಮಚ್ ಇಸ್ ದ ವೋಲ್ಟೇಜ್? 0.1. ಹೌ ಮಚ್ ಇಸ್ ದ ಕರೆಂಟ್? 0. ಸೊ ವೋಲ್ಟೇಜ್ 0.1, ಕರೆಂಟ್ 0 ಅಂತಂದ್ರೆ ಆ ಪಾಯಿಂಟ್ ನಮ್ಗೆ ಎಲ್ಲಿಗೆ ಬಂತ್ರಿ? ಇಟ್ ಈಸ್ ಹಿಯರ್ ಓನ್ಲಿ. ಇದು ಇಲ್ಲಿಗೆ ಬಂತ್ರಿ. ಕರೆಕ್ಟ್ ಅದೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟ್ರಯಲ್ ನೋಡ್ರಿ. ವೋಲ್ಟೇಜ್ ನೀವು ಹೆಚ್ಚು ಮಾಡಿದ್ರಿ 0.1 ದಿಂದ 0.2, ಕರೆಂಟ್ ಎಷ್ಟದ ರೀ? ಇಟ್ ಈಸ್ 0 ಓನ್ಲಿ. ರೈಟ್. ದಟ್ಸ್ ವೈ ಐ ವಿಲ್ ಮಾರ್ಕ್ ದ ಪಾಯಿಂಟ್ ಹಿಯರ್. ದ ಪಾಯಿಂಟ್ ಇಸ್ ಹಿಯರ್ ನೌ. ನೆಕ್ಸ್ಟ್ ವೋಲ್ಟೇಜ್ ಇಸ್ 0.3, ಕರೆಂಟ್ ಇಸ್ 0. ಸೊ 0.3 ಕರೆಂಟ್ 0 ಅಂತಂದ್ರೆ ನಮ್ಗೆ ಇಲ್ಲಿಗೆ ಬಂತು. ಕ್ಲಿಯರ್. ಓಕೆ, ನೆಕ್ಸ್ಟ್ ಫೋರ್ತ್ ಟ್ರಯಲ್ ನೋಡ್ರಿ. 0.4 ವೋಲ್ಟೇಜ್ ಅದ, ಕರೆಂಟ್ ಎಷ್ಟದ? 0.25 ಮಿಲಿ ಆಂಪಿಯರ್ಸ್ ಅದ. ಇಲ್ಲಿ ನೋಡ್ರಿ, ಇದು ನಮಗೆ 0, ಇದು ನಮಗೆ 1 ಅದ. ರೈಟ್. ಸೊ 0 ದಿಂದ 1 ವರೆಗೂ ನಮಗೆ 1 ಸೆಂಟಿಮೀಟರ್ ಅದ ರೀ. ಇದ್ರದ್ದು ಮಿಡ್ ಪಾಯಿಂಟ್ ಏನದಲ್ಲ, ಆ ಮಿಡ್ ಪಾಯಿಂಟ್ ನಮಗೆ ಏನ್ ಇಂಡಿಕೇಟ್ ಮಾಡ್ತದ್ರಿ? 0.5 ಮಿಲಿ ಆಂಪಿಯರ್ಸ್ ಇಂಡಿಕೇಟ್ ಮಾಡ್ತದ್ರಿ. ರೈಟ್. ಐ ಕ್ಯಾನ್ ಜಸ್ಟ್ ಶೋ ಯು ದಟ್ ಹಿಯರ್. ರೈಟ್. ಸೊ ಈಗ ನೋಡ್ರಿ, ದಿಸ್ ಇಸ್ 0, ದಿಸ್ ಇಸ್ 0, ದಿಸ್ ಇಸ್ 1. ಸೊ ಇವೆರಡು ತರದ ಮಿಡ್ ಪಾಯಿಂಟ್ ಏನದ? 0.5 ಮಿಲಿ ಆಂಪಿಯರ್ಸ್ ಇಂಡಿಕೇಟ್ ಮಾಡ್ತದೆ. ನಮ್ಗೆ ಎಷ್ಟು ಬೇಕೈತ್ರಿ? 0.25. 0.25 ಅಂತಂದ್ರೆ 0 ಮತ್ತು 5 ಮಿಡಲ್ದಾಗಿದ್ರಿ. ಹಿಯರ್ ವಿಲ್ ಬಿ 0.25. 0.75 ಅಂದ್ರೆ 0.5 ಮತ್ತು 1 ಮಿಡಲ್ದಾಗಿದ್ರಿ. ಹಿಯರ್ ವಿಲ್ ಬಿ 0.75. ರೈಟ್. ಸೊ ದಿಸ್ ಇಸ್ 0, 0.25, 0.5, 0.75, 1. ರೈಟ್. ಇಟ್ ಇಸ್ ಲೈಕ್ ದಿಸ್. ಸೊ ಈಗ ನಮ್ಗೆ ಏನ್ ರೀಡಿಂಗ್ಸ್ ಬಂದವ ಅದ್ರ ಪ್ರಕಾರ ಈಗ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗೋಣ. ಓಕೆ, ವಿಲ್ ಗೋ ಆನ್ ಪ್ಲಾಟಿಂಗ್ ಇಟ್ ನೌ. ಓಕೆ, ಲೆಟ್ ಅಸ್ ಪ್ಲಾಟ್ ಇಟ್ ನೌ. Okay, now you see for fourth trial 0.4 volt ada, current estada 0.25. So here is 0.4 volt, x axis ಮೇಲೆ 0.4 volt ಇಲ್ಲಿದೆ. 0.25 ಅಂತಂದ್ರೆ here it is, ಇಲ್ಲಿ ನಮಗೆ ಬರ್ತದ್ರಿ. ಸೊ here is the point. ಸ್ವಲ್ಪ x axis ಬಿಟ್ಟು ಮೇಲ್ಗಡೆ ನಮಗೆ ಬರ್ತದ್ರಿ. ಕರೆಕ್ಟ್. ಓಕೆ, ನೆಕ್ಸ್ಟ್ ಟ್ರಯಲ್ ನೋಡ್ರಿ. 0.5, 0.75. ಸೊ ದಿಸ್ ಇಸ್ 0.5. 0.75 ಅಂದ್ರೆ 1 ಕಿಂತನೂ ಸ್ವಲ್ಪ ಕೆಳಗೆ, 1 ಕಿಂತನೂ ಸ್ವಲ್ಪ ಕೆಳಗೆ ಇಲ್ಲಿ ನಮಗೆ ಬರ್ತದ್ರಿ. ಹಿಯರ್ ವಿ ವಿಲ್ ಗೆಟ್. ಕ್ಲಿಯರ್. ಓಕೆ, ನೆಕ್ಸ್ಟ್ ಟ್ರಯಲ್ ನೋಡ್ರಿ. 0.5 ಅಂತಲೇ 0.6. 0.6 ಗೆ ಎಷ್ಟದ್ರಿ ಕರೆಂಟ್? 5 ಮಿಲಿ ಆಂಪಿಯರ್ಸ್. ಸೊ ಹಿಯರ್ ಇಸ್ 0.6 ವೋಲ್ಟ್, ಹಿಯರ್ ಇಸ್ 5 ಮಿಲಿ ಆಂಪಿಯರ್ಸ್. ಸೊ 0.6, 5 ಮಿಲಿ ಆಂಪಿಯರ್ಸ್ ಅಂತಂದ್ರೆ ನಮಗೆ ಇಲ್ಲಿಗೆ ಬರ್ತದ್ರಿ ಪಾಯಿಂಟ್. ಹಿಯರ್ ವಿಲ್ ಗೆಟ್ ದ ಪಾಯಿಂಟ್. ಕ್ಲಿಯರ್ ಅದ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಟ್ರಯಲ್ 0.7 ವೋಲ್ಟ್ಗೆ 15 ಮಿಲಿ ಆಂಪಿಯರ್ಸ್ ಅಂತ ಅಂದಿವಿ. 0.7ಕ್ಕೆ 15 ಮಿಲಿ ಆಂಪಿಯರ್ಸ್. ವೇರ್ ಇಸ್ 15 ಮಿಲಿ ಆಂಪಿಯರ್ಸ್? ಹಿಯರ್ ಇಟ್ ಇಸ್. Right. So for 0.7, 15 milliamperes means the point will be here. The point ನಮಗೆ ಇಲ್ಲಿ ಬರ್ತದ್ರಿ. ಕ್ಲಿಯರ್ ಅದ. ಸೊ ಇಷ್ಟು ಪಾಯಿಂಟ್ಸ್ ನಾವೀಗ ಪ್ಲಾಟ್ ಮಾಡ್ಕೊಂಡ್ವಿ. ಓಕೆ, ಈ ನೆಕ್ಸ್ಟ್ ನೋಡ್ರಿ. ಈಗ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಜಾಯಿನ್ ಆಲ್ ದೀಸ್ ಪಾಯಿಂಟ್ಸ್ ಯೂಸಿಂಗ್ ಫ್ರೀ ಕರ್ವ್. ಒಂದು ಕರ್ವ್ ಯೂಸ್ ಮಾಡ್ಕೊಂಡು ನೀವೇ ಇದನ್ನ ಜಾಯಿನ್ ಮಾಡ್ಕೋಬೇಕು. ಸೊ ಈಗ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇಲ್ಲಿ ಜಾಯಿನ್ ಮಾಡ್ಕೋತೀನಿ. ರೈಟ್. ಸೊ ವಿ ಗಾಟ್ ದ ಗ್ರಾಫ್ ಲೈಕ್ ದಿಸ್. ಈ ತರ ನಮ್ಗೆ ಗ್ರಾಫ್ ಬಂತು. ಈಗಲೇ ನೋಡ್ರಿ, ಐ ವಿ ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ತೆಗೆದ್ವಿ. ಈಗ ನಮ್ಗೇನ್ ಬೇಕು?
ಕಟ್ ಇನ್ ವೋಲ್ಟೇಜ್ ನಮಗೆ ಬೇಕ್ರಿ. ಕಟ್ ಇನ್ ವೋಲ್ಟೇಜ್ ಅಂತಂದ್ರೆ ಏನ, ಇಲ್ಲೇ ನಾವು ವೋಲ್ಟೇಜ್ ತಗೊಂಡಿದ್ದೇವಲ್ಲ ಇದು ಫಾರ್ವರ್ಡ್ ವೋಲ್ಟೇಜ್ ರೀ. ಸೊ ಇದ್ರೊಳಗೆ ಯಾವುದೋ ಒಂದು ವೋಲ್ಟೇಜ್ ಬಂದ ಕೂಡಲೇ ಸಡನ್ ರೈಸ್ ಆಗಿದ್ರಿ. ಓಕೆ, ಎಕ್ಸ್ಪೋನೆನ್ಷಿಯಲ್ ರೈಸ್ ಆಗಿರ್ತದೆ. ಸೊ ಯಾವ ವೋಲ್ಟೇಜ್ ಬಂದಾಗ ಎಕ್ಸ್ಪೋನೆನ್ಷಿಯಲ್ ರೈಸ್ ಆಗ್ತದಲ್ಲ, ದಟ್ ಈಸ್ ಕಾಲ್ಡ್ ಕಟ್ ಇನ್ ವೋಲ್ಟೇಜ್. ಈಗ ನೋಡ್ರಿ, ನೀವು 0.1 ಬಂದಾಗ ದೇರ್ ಇಸ್ ನೋ ರೈಸ್ ಇನ್ ದ ಕರೆಂಟ್, 0.2 ದೇರ್ ಇಸ್ ನೋ ರೈಸ್, 0.3 ದೇರ್ ಇಸ್ ನೋ ರೈಸ್, 0.3 ವರೆಗೂ ನಮಗೆ ಕರೆಂಟ್ ಝೀರೋ ಅದ ರೀ. ಅಪ್ ಟಿಲ್ 0.3 ದ ಕರೆಂಟ್ ಇಸ್ ಝೀರೋ ಓನ್ಲಿ. ಕರೆಕ್ಟ್. ಸೊ ನೆಕ್ಸ್ಟ್ 0.3 ದಿಂದ ನೀವು 0.4 ಹೋದಾಗ ಕರೆಂಟ್ ನಮ್ಗೆ ಎಷ್ಟು ರೈಸ್ ಆಗಿತ್ತು ಅಂದ್ರೆ 0.25 ರೈಸ್ ಆಗಿದ್ರಿ. 0.4 ದಿಂದ 0.5 ಹೋದಾಗ ಕರೆಂಟ್ 0.75 ಆಗಿದ್ರಿ. ರೈಟ್. 0.5 ದಿಂದ 0.6 ಹೋದಾಗ ಏನಾಗೈತ್ರಿ, 0.75 ದಿಂದ ಡೈರೆಕ್ಟ್ಲಿ 5 ಮಿಲಿ ಅಂಪೇರ್ ಹೋಗೈತ್ರಿ. ರೈಟ್. ಆಮೇಲೆ 0.6 ದಿಂದ 0.7 ಹೋದಾಗ 5 ಮಿಲಿ ಅಂಪೇರ್ ದಿಂದ 15 ಮಿಲಿ ಅಂಪೇರ್ ಹೋಗೈತ್ರಿ. ವಿಚ್ ಇಸ್ ದ ಎಕ್ಸ್ಪೋನೆನ್ಷಿಯಲ್ ರೈಸ್ ಹಿಯರ್. ಎಕ್ಸ್ಪೋನೆನ್ಷಿಯಲ್ ರೈಸ್ ಯಾವುದು? 5 ಮಿಲಿ ಅಂಪೇರ್ ದಿಂದ 15 ಮಿಲಿ ಅಂಪೇರ್ ಏನದ, ದಿಸ್ ಇಸ್ ದ ಎಕ್ಸ್ಪೋನೆನ್ಷಿಯಲ್ ರೈಸ್. ಮೊದಲು ರೈಸ್ ಇರಲಿಲ್ಲ, ಸ್ವಲ್ಪ ರೈಸ್ ಆಯ್ತು, ಮತ್ತೊಂದು ಸ್ವಲ್ಪ ರೈಸ್ ಆಯ್ತು, ಆಮೇಲೆ ಎಷ್ಟು ರೈಸ್ ಆಯ್ತು, ಆಮೇಲೆ ಎಷ್ಟು ರೈಸ್ ಆಗಿದೆ. ರೈಟ್. ಸೊ ದಿಸ್ ಇಸ್ ದ ಎಕ್ಸ್ಪೋನೆನ್ಷಿಯಲ್ ರೈಸ್. ಎಕ್ಸ್ಪೋನೆನ್ಷಿಯಲ್ ರೈಸ್ ನಮ್ಗೆ ಯಾವ ವೋಲ್ಟೇಜ್ ದಿಂದ ಸ್ಟಾರ್ಟ್ ಆಗೈತ್ರಿ? 0.6 ವೋಲ್ಟ್ ದಿಂದ ನಮಗೆ ಸ್ಟಾರ್ಟ್ ಆಗೈತ್ರಿ. ಸೊ ವಿ ಹ್ಯಾವ್ ಟು ಡ್ರಾ ಅ ಪರ್ಪೆಂಡಿಕ್ಯುಲರ್ ಹಿಯರ್ ಟು ದ ಎಕ್ಸ್ ಆಕ್ಸಿಸ್. So we have got exponential rise. The exponential rise has started from which voltage? 0.6 voltage. So this is called cut-in voltage of this semiconductor diode. So ನಮಗಿಲ್ಲೇ cut-in voltage ಎಷ್ಟು ಬಂತಪ್ಪ ಅಂತಂದ್ರೆ, cut-in voltage here is 0.6 volt. This much is the cut-in voltage. Correct. So ಆ cut-in voltage ಏನ್ ಮಾಡ್ರಿ, ಇಲ್ಲೇ ನಾವು ರಿಸಲ್ಟ್ ಒಳಗೆ ಬರ್ಕೋಬೇಕು. We have to note it down here in the result. Right. So cut-in voltage ನಮಗೆ ಬಂತ how much? 0.6 volt. Okay, I will write it here. 0.6 volt is the cut-in voltage. This is how we have to perform the experiment, plot the graph and identify the cut-in voltage, right? So cut-in voltage now find out ಮಾಡ್ಕೊಂಡಿದ್ದೀವಿ, IV characteristic ನಾವು ಹಾಕಿದ್ದೀವಿ, right? So hope you have understood the experiment. Thank you so much for watching the video as well as supporting the channel. Please keep supporting the channel and watching the channel, and also share the channel as well as the video with your friends and family. Thank you so much for watching and supporting the channel. Please keep supporting. Thank you so much. We'll see the further experiments in the upcoming videos. Okay.